ನಾನು ಈ ಅನ್ಯ ಭಾಷೆ ಮಾತನಾಡುವ ಜನರೇ ಎಚ್ಚರ ಅಂತ ಹೇಳ್ಬಿಟ್ಟು ವಿಡಿಯೋನ ಬಿಟ್ಟಿದ್ದೆ. ಅರ್ಥ ಆಗದೆ ಇರುವಂಥವರು ಇದು ಕೆಟ್ಟ ಬೋಧನೆ, ಸುಳ್ಳು ಸಂದೇಶ, ತಪ್ಪು ಅಂತ ಹೇಳ್ಬಿಟ್ಟೆಲ್ಲ ಹಾಕಿದ್ರು. ನಿಮ್ಗೆ ಅರ್ಥ ಆಗಬೇಕು, ನೀವು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಮತ್ತೊಂದು ಸತಿ ಈ ವಿಡಿಯೋದ ಬಗ್ಗೆನೇ ಬಿಡ್ತಾಯಿದ್ದೀನಿ. ಇದೇ ಅನ್ಯ ಭಾಷೆ ಮಾತನಾಡುವ ಜನರೇ ಎಚ್ಚರ. ಇದ್ರ ಬಗ್ಗೆ ಬಂದಂಥ ಕಾಮೆಂಟು ಮತ್ತು ಈ ಸತ್ಯ ನಿಮಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾನು ಪುನಃ ಬಿಡ್ತಾಯಿದ್ದೀನಿ. ಇಲ್ಲಿ ಆ ಒಂದು ವಾಕ್ಯವನ್ನು ಕೇಳಿದಂಥ ಒಬ್ಬ ಸಹೋದರನು, ಇಲ್ಲಿ ಆ ಸಹೋದರನ ಒಂದು ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಮೆಂಟ್ ಮಾಡಿರುವಂಥ ಒಂದು ಇದನ್ನು ತೋರಿಸ್ತಾ ಇದ್ದೀನಿ. ಆ ಸಹೋದರನು ತಿಳಿಯಪಡಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಪೌಲನು ಅನ್ಯ ಭಾಷೆಯಲ್ಲಿ ಮಾತನಾಡಿದ್ದಾನ? ಹೌದು. ಅದಕ್ಕೆ ವಾಕ್ಯ ಆಧಾರ 1 ಕೊರಿಂಥ 14:18 ಹೇಳ್ತಾವ್ರಿ. ನಾನು ಸಹ ಮಾತಾಡಿಲ್ಲ ಅಂತ ಹೇಳಿಲ್ಲ. ಪೌಲ ಅವರು ಎಲ್ಲರಿಗಿಂತಲೂ ಹೆಚ್ಚಾಗಿ ಮಾತಾಡ್ತಾಯಿದ್ರು ಅಂತಲೇ ನಾನು ಹೇಳಿರುವಂಥದ್ದು ಅಲ್ವಾ. ನಾನೇನು ಅವ್ರು ಮಾತಾಡಿಲ್ಲ ಅಂತ ಹೇಳಿಲ್ಲ. ಆದರೆ ಇವಾಗ ಇನ್ನೊಂದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ವಾಕ್ಯದಲ್ಲಿ ನಾವು ಗಮನ ಇಟ್ಟು ನೋಡ್ಬೇಕಾದ್ರೆ ಅದೇ 14ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡ್ರಿ, ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ಗೊತ್ತಾಗ್ತೈತಾ? ಇತರರಿಗೆ ಉಪದೇಶ ಮಾಡುವುದೇ ನನಗೆ ಇಷ್ಟವಾದದ್ದು. ಅವರು ಅನ್ಯ ಭಾಷೆನ ಮಾತಾಡ್ತಾಯಿದ್ರು. ಅನ್ಯ ಭಾಷೆನ ಮಾತನಾಡುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಎಲ್ಲೂ ನೋಡಿಲ್ಲ. ಅವ್ರು ಎಲ್ಲಿ ಬೇಕೋ, ಯಾವ ರೀತಿಲಿ ಬೇಕೋ, ಏಕಾಂತದಲ್ಲಿದ್ದಾಗ ಮಾತಾಡ್ಕೊತಾ ಇದ್ರು, ಅಥವಾ ಬೇರೆ ಭಾಷೆಗಳು ಗೊತ್ತಿಲ್ಲದೆ ಇರುವಂಥ ಜನರ ಬಳಿಗೆ ಹೋದಾಗ ಅವರ ಭಾಷೆಯಲ್ಲಿ ಅವರಿಗೆ ಉಪದೇಶಗಳನ್ನು ಹೇಳ್ತಾಯಿದ್ರು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಸತ್ಯವೇದದಲ್ಲಿ ನಾವು ನೋಡ್ತಾ ಇಲ್ಲ. ಗೊತ್ತಾಗ್ತಾಯ್ತಾ? ಆದರೆ ಅವರು ಅಧಿಕವಾಗಿ ತನ್ನ ಬುದ್ಧಿಯಿಂದ ಉಪದೇಶ ಮಾಡುವುದೇ ನನಗೆ ಇಷ್ಟವಾದದ್ದು. ಅವ್ರಿಗೆ ಇಷ್ಟ ಆಗಿದ್ದಂಥದ್ದು ಅನ್ಯ ಭಾಷೆಯಿಂದ ಮಾತನಾಡುವಂಥದ್ದಲ್ಲ. ಗೊತ್ತಾಗ್ತಾಯ್ತಾ? ಸಹೋದರನು ಹೌದು ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಹೌದು ಮಾತಾಡ್ತಾಯಿದ್ರು. ಅವರು ಸತ್ಯವೇದಲ್ಲೂ ಎಲ್ಲೂ ಅನ್ಯ ಭಾಷೆಯಿಂದ ಮಾತನಾಡಿರುವಂಥ ಪದಗಳನ್ನು ಬರೆದಿಲ್ಲ, ನಮಗೆ ತಿಳಿಸಿಲ್ಲ. ಗೊತ್ತಾಗ್ತಾಯ್ತಾ? ಇದನ್ನಾದರೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಇಲ್ಲಿ ಸಹೋದರನು ಎರಡನೇದಾಗಿ ನೋಡಬೇಕಾದ್ರೆ, ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತನಾಡಬೇಕೆಂದು ಪೌಲನು ಬಯಸಿದ್ದಾನೋ? ಹೌದು ಅಂತ ಹೇಳ್ಬಿಟ್ಟು ಸಹೋದರವರು ಹೇಳ್ತವ್ರೆ. ಅದಕ್ಕೆ ವಾಕ್ಯ ವಿವರಣೆಯನ್ನು ಸಹ ಕೊಟ್ಟವ್ರೆ. ಇಲ್ಲಿ ನಾವು ನೋಡಬೇಕಾದ್ರೆ ಅದೇ 5ನೇ ವಾಕ್ಯದಲ್ಲಿ, ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರು. ನೋಡ್ರಿ, ಗಮನ ಇಟ್ಟು ತಿಳ್ಕೊಬೇಕು. ಅಪೇಕ್ಷಿಸಿದರು, ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ಪೌಲವರು ಹೇಳ್ತಾ ಇರುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಗೊತ್ತಾಗ್ತೈತಾ? ಅವರು ಆಡಬೇಕು ಅಂತ ಹೇಳ್ತಾವ್ರಿ. ಇಲ್ಲಿ ಸಹೋದರನು ಅದನ್ನೇ ಹೇಳಿದ್ದು. ಆದರೂ ಸಹ ನೋಡ್ರಿ, ವಾಕ್ಯದಲ್ಲಿ ನೀವು ಚೆನ್ನಾಗಿ ಗಮನ ಇಟ್ಟು ನೋಡ್ರಿ, ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರು, ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ಗೊತ್ತಾಗ್ತಾಯ್ತಾ? ಇಲ್ಲಾಂದರೆ ಹೆಚ್ಚಾಗಿ ಪ್ರಾಮುಖ್ಯತೆನ ಪೌಲವರು ಯಾವುದು ಕೊಟ್ಟು ಹೇಳ್ತಾವ್ರೆ ಅಂತ ಹೇಳಿದ್ರೆ, ಪ್ರವಾದಿಸುವಂಥ ವರಕ್ಕೆ ಹೆಚ್ಚಾದ ಒಂದು ಇದನ್ನು ಕೊಡ್ತಾವ್ರಿ. ಇಲ್ಲಿ ಅನ್ಯ ಭಾಷೆಗೆ ಅವ್ರು ಅಷ್ಟೊಂದು ಇದು ಕೊಡ್ತಾಯಿಲ್ಲ. ಗೊತ್ತಾಗ್ತಾಯ್ತಾ? ನೀವೊಂದು ಅರ್ಥ ಮಾಡ್ಕೊಬೇಕು. ಇವಾಗ ಬೆಳ್ಳಿ ಒಬ್ಬ ಮನುಷ್ಯನ ಮುಂದೆ ಬೆಳ್ಳಿಯನ್ನು ಇಡ್ತಾರೆ, ಅದನ್ನು ಶ್ರೇಷ್ಠ ಅಂತ, ಬೆಳ್ಳಿಯನ್ನು ಶ್ರೇಷ್ಠ ಅಂತ ನೆನೆಸ್ತಾನೆ. ಅದ್ರ ಮುಂದೆ ಬಂಗಾರವನ್ನು ಇಟ್ಟಾಗ ಅವನು ಬಂಗಾರ ಶ್ರೇಷ್ಠ ಅಂತನ, ಬೆಳ್ಳಿ ಶ್ರೇಷ್ಠ ಅಂತನ. ಅದೇ ರೀತಿಲಿ ಇಲ್ಲಿ 2 ವಿಧದಲ್ಲಿ ಪೌಲವರು ತೋರಿಸ್ತಾವ್ರಿ. ಗೊತ್ತಾಗ್ತಾಯ್ತಾ? ಅದಕ್ಕಿಂತಲೂ ಅಂತ ಹೇಳಿದಾಗ, ಅನ್ಯ ಭಾಷೆಗಳನ್ನು ಮಾತನಾಡುವುದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ಅಂದರೆ ಅದಕ್ಕಿಂತಲೂ ಇದನ್ನು ನೀವು ಪಡ್ಕೊಬೇಕನ್ನೋದೇ ನನ್ನ ಇಷ್ಟ ಅಂತ ಹೇಳ್ಬಿಟ್ಟು ಪೌಲವರು ಹೇಳ್ತಾರೆ. ಬೆಳ್ಳಿ ಬಂಗಾರ ಎರಡನ್ನ ಒಬ್ಬ ಮನುಷ್ಯನ ಮುಂದೆ ಇಟ್ಟರೆ ಅದರ ಬೆಲೆ, ಬೆಳ್ಳಿಯ ಬೆಲೆ, ಬಂಗಾರದ ಬೆಲೆ ಅರಿತಂಥ ವ್ಯಕ್ತಿ ಬಂಗಾರವನ್ನೇ ಇಷ್ಟಪಡ್ತಾನೆ ಅಲ್ವಾ. ಇಲ್ಲಿ ಪೌಲವರು ಅದನ್ನೇ ಹೇಳ್ತಾ ಇರೋದು. ಪ್ರವಾದನೆ ವರ ಬಹಳ ಶ್ರೇಷ್ಠವಾದದ್ದು. ನಾವು ಅರ್ಥ ಮಾಡ್ಕೊಬೇಕು. ಅರ್ಥ ಇಲ್ದಂಗೆ ಹೌದು ಅವರು ಅದೇ ರೀತಿಲಿ ಹೇಳಿದ್ರು ಅಂತ ಹೇಳುವಂಥದ್ದು
ತಪ್ಪು. ಅವ್ರು ಹೇಳ್ತಾವ್ರೆ, ಹೇಳಿದ ತಕ್ಷಣವೇ ಅಲ್ಲಿ ಮಾತು ಬತ್ತಾಯ್ತು ನೋಡಿ, ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರು, ಅದಕ್ಕಿಂತಲೂ ಅಂದರೆ ಅಪೇಕ್ಷಿಸಿದರು, ಅವ್ರು ಸಂಪೂರ್ಣವಾಗಿ ಒಂದು ಆಸೆ ಪಟ್ಟು ಹೇಳ್ತಾ ಇಲ್ಲ, ಗೊತ್ತಾಗ್ತೈತಾ? ಅಪೇಕ್ಷಿಸಿದರು, ನಾನು ಆ ರೀತಿಯಲ್ಲಿ ಆಸೆ ಪಟ್ಟರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ. ಪೌಲವರ ಇಷ್ಟ ಏನಾಗಿತ್ತು? ಪ್ರವಾದಿಸಬೇಕು ಅನ್ನೋದು ಪೌಲವರ ಇಷ್ಟ. ನಿಮಗೆ ಗೊತ್ತಾಗ್ತೈತಾ? ನೋಡಿರಿ ಪ್ರೀತಿ ದೇವ್ರ ಮಕ್ಕಳೇ, ಪೌಲವರು 6ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾವ್ರೆ. ಏನಂತ ಹೇಳ್ತಾವ್ರೆ? ಹೀಗಿರುವುದರಿಂದ ಸಹೋದರರೇ, ನಾನು ನಿಮ್ಮ ಬಳಿಗೆ ಬಂದು ದೇವರು ತಿಳಿಸಿರುವಂಥದ್ದನ್ನು ಪ್ರಕಟಿಸದೆ, ಜ್ಞಾನವಾಕ್ಯಗಳನ್ನಾಡದೆ, ಪ್ರವಾದನೆಯನ್ನೂ ಹೇಳದೆ, ಉಪದೇಶ ಮಾಡದೆ, ವಾಣಿಗಳನ್ನು ಮಾತ್ರ ಆಡುವವನಾಗಿದ್ದರೆ ನನ್ನಿಂದ ನಿಮಗೇನು ಪ್ರಯೋಜನವಾದೀತು? ಗೊತ್ತಾಗ್ತೈತಾ? ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ವಾಣಿಗಳನ್ನು ಮಾತ್ರ ಆಡುವವನಾಗಿದ್ದರೆ ನನ್ನಿಂದ ನಿಮಗೇನು ಪ್ರಯೋಜನವಾದೀತು? ಗೊತ್ತಾಗ್ತೈತಾ? ಅಂದರೆ ಅನ್ಯ ಭಾಷೆ ಆಡೋದ್ರಿಂದ ಒಂದು ವೇಳೆ ಆ ರೀತಿಯಲ್ಲಿ ಆಡಿದಿದ್ರೆ ಪ್ರಯೋಜನ ಆಗ್ತಿರ್ಲಿಲ್ಲ ಅನ್ನೋದನ್ನು ಇಲ್ಲಿ ಪೌಲವರು ಸ್ಪಷ್ಟವಾಗಿ ತಿಳಿಸ್ತಾವ್ರಿ. ಗೊತ್ತಾಗ್ತೈತಾ? ಪ್ರವಾದನೆ ಹೇಳದೆ, ಉಪದೇಶ ಮಾಡದೆ, ವಾಣಿಗಳನ್ನು ಮಾತ್ರ ಆಡುವವನಾಗಿದ್ದರೆ ನನ್ನಿಂದ ನಿಮಗೇನು ಪ್ರಯೋಜನವಾದೀತು ಅಲ್ವಾ? ಆಯ್ತಿಲ್ಲ ಅಂದರೆ ಪೌಲವರು ಇಲ್ಲಿ ಅನ್ಯ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದರಿಂದ ಒಂದು ವೇಳೆ ನಾನು ಆ ರೀತಿಲಿ ಮಾತನಾಡಿದರೆ ನಿಮಗೇನು ಪ್ರಯೋಜನ ಆಗ್ತಾಯಿತ್ತು? ಪ್ರಯೋಜನ ಆಗುವಂಥದ್ದೇ ಮಾತನಾಡಬೇಕು ಹೊರತು ಪ್ರಯೋಜನ ಇಲ್ಲದೆ ಇರುವಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ಪೌಲವರ ಮಾತಿಂದ ಗೊತ್ತಾಗ್ತೈತೆ ನಿಮಗೆ ಸ್ಪಷ್ಟಪಡಿಸ್ತವ್ರೆ. ಆ ವಿಡಿಯೋದಲ್ಲೇ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೀನಿ, ಆದರೂ ಅರ್ಥ ಮಾಡ್ಕೊಂಡಂಗೆ ಆ ರೀತಿಲಿ ಹೇಳ್ತಾವ್ರೆ. ವಾಕ್ಯದಿಂದನೇ ತೋರಿಸಿದ್ದೀನಿ, ಆದ್ರೂ ಯಾಕೆ ಅರ್ಥ ಆಗ್ತಾಯಿಲ್ವೋ ಜನರಿಗೆ ನನಗೆ ಗೊತ್ತಾಗ್ತಾಯಿಲ್ಲ. ಆದಷ್ಟು ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾವ್ರೆ. ಅನ್ಯ ಭಾಷೆಗಳನ್ನ ಮಾತನಾಡೋದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಪೌಲವರು ಹೇಳಿಲ್ಲ ಆ ರೀತಿಲಿ. ಅನ್ಯ ಭಾಷೆಗಳು ಮಾತಾಡಬೇಕು, 2-3 ಅದು ಉತ್ತರ ಹೇಳುವವರಿದ್ದರೆ ಆಡಲಿ ಅಂತ ಹೇಳ್ಬಿಟ್ಟು ಪೌಲವರು ಹೇಳಿದ್ರು. ಅದನ್ನೇ ನಾನು ಹೇಳಿದ್ದು. ಅದು ನಿಮ್ಗೆ ಸುಮ್ಮನೆ ಅರ್ಥ ಆಗ್ದಂಗೆ ರಾಂಗ್ ಮೆಸೇಜು ಆ ಥರ ಈ ಥರ ಅಂತ ಏನಕ್ಕೆ ಅವೆಲ್ಲ ನಿಮ್ಗೆ ಗೊತ್ತಿದ್ದರೆ ನೀವು ಹೇಳ್ರಿ. ನೋಡಿರಿ, ಇಲ್ಲಿ ನಾನು ಸಂಪೂರ್ಣವಾಗಿ ಬಲ್ಲವನಲ್ಲ. ಸತ್ಯವೇದವನ್ನು ಯಾರೊಬ್ಬರೂ ಸಂಪೂರ್ಣವಾಗಿ ಅರಿತಿರೋಂಥ ವ್ಯಕ್ತಿಗಳೇ ಇಲ್ಲ. ಸತ್ಯವೇದ ಸಮುದ್ರ ಸಾಗರ ಇದ್ದಂಗೆ, ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಂಥ ವ್ಯಕ್ತಿ ಯಾವೊಬ್ಬ ವ್ಯಕ್ತಿನೂ ಇಲ್ಲ. ನಾನು ಕಲ್ತಿದ್ದನ್ನು ನಾನು ನಿಮಗೆ ತಿಳಿಸ್ತೀನಿ, ನೀವು ತಿಳಿದಿರುವಂಥದ್ದನ್ನು ನಿಮ್ಮಿಂದ ನಾನು ಕಲಿತೀನಿ. ಗೊತ್ತಾಯ್ತಾ? ಸತ್ಯವನ್ನು ತಿಳಿಯಪಡಿಸಿರಿ, ಕಲಿತೀನಿ. ಸುಮ್ಮನೆ ನನಗೆ ಗೊತ್ತೈತೆ ಅಂತ ಹೇಳ್ಬಿಟ್ಟು ಏನೋ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಗೊತ್ತಾಯ್ತಾ? ಸತ್ಯವನ್ನು ನನಗೆ ತಿಳಿಸಿರಿ, ನಾನು ತಿಳ್ಕೊಳಲ್ಲ ಅಂತಲ್ಲ, ನಿಮ್ಮಿಂದ ನಾನು ಕಲಿತೀನಿ. ಸತ್ಯ ಆಗಿದ್ದರೆ ಸುಮ್ಮನೆ ಯಾವುದನ್ನು ತಗೊಂಬಂದು ಇದು ಈ ಥರ ಅಂತ ಹೇಳಿದ್ರೆ ನಾನು ಕಲಿಯೋನಲ್ಲ. ಸತ್ಯನ ತೋರಿಸ್ರಿ, ಕಲಿತೀನಿ. ನಿಮ್ಮಿಂದ ಕಲಿಬೇಕಾಗಿರುವಂಥದ್ದು ಬಹಳ ಐತೆ, ಕಲಿತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಗೊತ್ತಾಗ್ತೈತಾ? ನನ್ನಿಂದ ನೀವು ಕಲಿಬೇಕಾಗಿರೋದು ಐತೆ, ನಿಮ್ಮಿಂದ ನಾನು ಕಲಿಬೇಕಾಗಿರೋದು ಐತೆ. ನಾವೆಲ್ಲ ಸೇರಿ ಸತ್ಯವೇದದಿಂದ ಕಲಿಬೇಕಾಗಿರುವಂಥದ್ದು ಬಹಳ ಐತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಗೊತ್ತಾಗ್ತೈತಾ? ಇಲ್ಲಿ ಪೌಲವರು ಅದೇ ರೀತಿಲಿ ಮಾತನಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದರಲ್ಲೇ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲೇ. ಇಲ್ಲಿ 3ನೇದಾಗಿ ಸಹೋದರನು ನೋಡ್ಬೇಕಾದ್ರೆ ಕಳಿಸಿರುವಂಥದ್ದು, ಪೌಲನು ಅನ್ಯ ಭಾಷೆಯಲ್ಲಿ ಮಾತನಾಡುವವರನ್ನು ತಡೆಯಿರಿ ಎಂದು ಹೇಳಿದ್ದಾನೆಯೇ? ಇಲ್ಲ. ವಿವಿಧ ಭಾಷೆಗಳಲ್ಲಿ ಮಾತನಾಡುವ ವರವನ್ನು ಹೊಂದಿರುವವರು ತಮ್ಮ ವರವನ್ನು ಉಪಯೋಗಿಸಲಿ, ಅವರನ್ನು ತಡೆಯಬೇಡಿರಿ ಅಂತ ಹೇಳವ್ರೆ ಅಂತ ಹೇಳ್ಬಿಟ್ಟು 1 ಕೊರಿಂಥ 14:39 ಹೇಳವ್ರೆ. ಇಲ್ಲಿ ನಾವು ವಾಕ್ಯನ ನೋಡೋಣ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇಲ್ಲಿ ಪೌಲವ್ರು ಹೇಳ್ತಾ ಇರುವಂಥದ್ದನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ರಿ. ಏನಂತ ಹೇಳ್ತಾವ್ರೆ ಅಂತ ಹೇಳಿದ್ರೆ, ಯಾವುದನ್ನು ಆಸಕ್ತಿಯಿಂದ ನಾವು ಕೇಳಬೇಕು ಅಂತ ಪೌಲವರು ಸ್ಪಷ್ಟವಾಗಿ ಹೇಳ್ತಾವ್ರೆ. ಏನು? ಪ್ರವಾದಿಸುವಂಥ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾವ್ರೆ. ಮತ್ತು ವಾಣಿಗಳನ್ನಾಡುವುದಕ್ಕೆ ಬೇಡವನ್ನಬಾರದು, ಅಂದರೆ ತಡೆಯಬಾರದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾವ್ರೆ. ಸರಿ, ಆದರೆ 40ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾ, ಆದರೆ ಗೊತ್ತಾಗ್ತೈತಾ? ಇಲ್ಲ ಆದರೆ ಅಂತ ಬಂದಾಗ ಸಹೋದರರೇ, ನಿಮ್ಗೆ ಗೊತ್ತಾಗ್ತೈತೆ, ನಿಮ್ಗೆ ಅರ್ಥ ಆಗ್ತೈತೆ ಅಂತ ನಾನು ನೆನೆಸ್ತೀನಿ. ಮತ್ತು ವಾಣಿಗಳನ್ನಾಡುವುದಕ್ಕೆ
ಬೇಡವನ್ನಬಾರದು ಅಂತ ಹೇಳಿದ ನಂತರ ಆದರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಎಚ್ಚರ, ಏನು ಎಚ್ಚರಿಕೆಯನ್ನು ವಹಿಸ್ಬೇಕು. ಗೊತ್ತಾಗ್ತಾಯ್ತಾ ನಿಮಗೆ? ವಾಣಿಗಳನ್ನು ಆಡಬಾರ್ದು, ತಡೆಯಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದಿದ್ರೆ ಅದ್ರ ಬಗ್ಗೆ ಏನು ಇದಾಗ್ತಾ ಇರಲಿಲ್ಲ. ಆದರೆ ಅಂತ ಬಂದಾಗ ಅಲ್ಲಿ ಒಂದು ಎಚ್ಚರಿಕೆನ ಮನುಷ್ಯರು ವಹಿಸಬೇಕು ಅನ್ನೋದಕ್ಕೋಸ್ಕರನೇ ಆದರೆ ಅನ್ನೋ ಒಂದು ಇದನ್ನು ಹಾಕವ್ರೆ. ಎಲ್ಲನೂ ಮರ್ಯಾದೆಯಿಂದ, ಗೊತ್ತಾಗ್ತಾಯ್ತಾ, ಮರ್ಯಾದೆಯಿಂದ ಕ್ರಮದಿಂದ ನಡೆಯಲಿ. ಮರ್ಯಾದೆ ಇಲ್ಲದ ರೀತಿಯಲ್ಲಿ, ಕ್ರಮ ಇಲ್ಲದ ರೀತಿಯಲ್ಲಿ ನಡೆಯಬಾರ್ದು. ಯಾವ ಮರ್ಯಾದೆ ಯಾವ ಕ್ರಮ ಅಂತೇಳಿ ನಾವು ನೋಡೋದಾಗಿದ್ದರೆ ನೋಡ್ರಿ, ಇಲ್ಲಿ ಯಾವ ಒಂದು ಇದು ಅಂತ ಹೇಳಿದ್ರೆ 27-28ರಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗ್ತೈತೆ. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕತೆ ಇದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು. ಇದು ಕ್ರಮ. ಗೊತ್ತಾಗ್ತಾಯ್ತಾ ನಿಮಗೆ? ನಾವು ಕೆಳಗಡೆ ವಾಕ್ಯದಲ್ಲಿ ನೋಡಿದ್ವಲ್ಲ, ಆ ಒಂದು ಇಲ್ಲಿ ಕ್ರಮನ ಹೇಳ್ತಾವ್ರೆ. ಅನ್ಯ ಭಾಷೆ ನೀವು ವಾಣಿಗಳನ್ನು ಆಡುವುದಾದರೆ, ಗೊತ್ತಾಗ್ತಾಯ್ತಾ? ಯಾಕೆ ಇವೆಲ್ಲ ಗೊತ್ತಾಗ್ತಲ್ವ ದೇವರ ಮಕ್ಕಳೇ ನಿಮಗೆ? ವಾಣಿಯನ್ನು ಆಡುವುದಾದರೆ ಇಬ್ಬರು ಅಥವಾ ಅವಶ್ಯವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು. ಹೆಚ್ಚಿಲ್ಲದೆ, ಗೊತ್ತಾಗ್ತಾಯ್ತಾ? ಹೆಚ್ಚು ಬೇಡ, ಇಬ್ಬರು ಮೂವರಿಗಿಂತ ಹೆಚ್ಚು ಬೇಡ ಅಂತ ಹೇಳ್ಬಿಟ್ಟು ಪೌಲವರು ಸ್ಪಷ್ಟವಾಗಿ ತಿಳಿಸ್ತವ್ರು. ಇಲ್ಲಿ ನೋಡಬೇಕು, ಹೆಚ್ಚಿಲ್ಲದೆ ಅಂದರೆ ಜಾಸ್ತಿ ಜನ ಆಡೋದು ಬೇಕಾಗಿಲ್ಲ, ಇಬ್ಬರು ಮೂವರಿಗಿಂತ ಹೆಚ್ಚು ಜನ ಬೇಡ. ಅಂದರೆ ಇವತ್ತು ಪ್ರವಾದಿಸುವಂಥವರು ಇಲ್ಲ, 9 ವರಗಳ ಬಗ್ಗೆ ನಾವು ನೋಡ್ತೀವಿ. ಇದು ಯಾವುದೊಂದೂ ಇಲ್ಲ. ಇದೊಂದನ್ನು ಜನರು ಹಿಡ್ಕೊಂಡು ಅನ್ಯ ಭಾಷೆ ಅಂತ ಹೇಳ್ಬಿಟ್ಟು ಮಾತಾಡ್ತವ್ರೆ. ಅದಕ್ಕೋಸ್ಕರ ನಾನು ಹೇಳಿದ್ದೆ ಹೊರತು ಅನ್ಯ ಭಾಷೆನೇ ಮಾತನಾಡಬೇಡ್ರಿ ನೀವು ಅಂತ ನಾನು ಹೇಳಿಲ್ಲ ನಿಮಗೆ. ಆ ವಿಡಿಯೋದಲ್ಲೂ ನಾನು ಆ ಥರ ಹೇಳಿಲ್ಲ, ಅನ್ಯ ಭಾಷೆ ಮಾತಾಡಬೇಡ್ರಿ ಅಂತ ಹೇಳ್ಬಿಟ್ಟು. ಮಾತಾಡ್ತೀರಾ, ಇಬ್ಬರು ಮೂವರು ಇರಲಿ ಸಾಕು. ಅದು ಇಬ್ಬರು ಮೂವರನ್ನು ಸಹ ಹೆಂಗಿರಬೇಕು ಅಂತ ವಾಕ್ಯದಲ್ಲಿ ಹೇಳ್ತೈತೆ. ನನ್ನ ಕತೆ, ನನ್ನ ಸ್ಟೋರಿನ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಸತ್ಯವೇದದಲ್ಲಿ ತೆಗೆದು ತೋರಿಸ್ತಾ ಇರೋದನ್ನು ನಂಬಕ್ಕೆ ನಿಮ್ಗೆ ಯಾಕೆ ಅರಿವಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ತಿಳುವಳಿಕೆ ಇಲ್ವಾ? ಅರ್ಥ ಮಾಡ್ಕೊಳ್ರಿ. ನನ್ನೊಂದು ಇದನ್ನು ನಾನು ನಿಮ್ಗೆ ಹೇಳ್ತಾ ಇಲ್ಲ, ಗೊತ್ತಾಗ್ತಾಯ್ತಾ? ನೋಡ್ರಿ, ಇಲ್ಲಿ 28ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ, ತಮ್ಮೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ ಅಂತ ವಾಕ್ಯದಲ್ಲಿ ಹೇಳ್ತೈತೆ. ಗೊತ್ತಾಗ್ತೈತಾ? ಅಂದರೆ ಇಲ್ಲಿ ಸಹೋದರನು ಹೇಳ್ತಾ ಇರುವಂಥದ್ದೇನು, ಮಾತನಾಡುವುದನ್ನು ತಡೆಯಿರಿ ಎಂದು ಹೇಳಿದ್ದಾನೆಯೇ ಇಲ್ಲ ಅಂತ ಅವ್ರು ಹೇಳ್ತಾವ್ರಿ. ಸಹೋದರನು ಹೇಳ್ತಾ ಇರೋದ್ರಿಂದ ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ ಅಂದರೆ ಅದರ ಅರ್ಥ ಏನು? ನೀವೇ ನೋಡಬೇಕು. ಗೊತ್ತಾಗ್ತೈತಾ? ಸಹೋದರನು ಅಲ್ಲಿ ಹೇಳಿರುವಂಥ ಒಂದು ಮಾತಿಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಸಹೋದರನು ಹೇಳ್ತಾ ಇರುವಂಥದ್ದು, ಪೌಲವರು ಅನ್ಯ ಭಾಷೆನ ಮಾತನಾಡಬೇಡ ಅಂತ ಹೇಳಿದ್ರ, ಇಲ್ಲ ಅಂತ ಹೇಳ್ಬಿಟ್ಟು. ಹಂಗಾದ್ರೆ ಇಲ್ಲಿ ವಾಕ್ಯದಲ್ಲಿ ಏನಂತ ಹೇಳ್ತೈತೆ? ಸುಮ್ಮನಿರಲಿ ಅಂದರೆ ಬೇಡ, ಮಾತನಾಡುವವನು ಮಾತನಾಡಲಿ ಅಂತ ಹೇಳ್ತಾವ್ರ. ಇಲ್ಲಿ 28ನೇ ವಾಕ್ಯದಲ್ಲಿ ಕೆಳಗಡೆ ನಾವು ನೋಡ್ಬೇಕಾರೆ ಸುಮ್ಮನಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಯಾವಾಗ ಸುಮ್ಮನಿರಲಿ? ಅದರ ಅರ್ಥವನ್ನು, ವಾಣಿಗಳ ಅರ್ಥವನ್ನು ಅಂದರೆ ಅನ್ಯ ಭಾಷೆಯ ಅರ್ಥವನ್ನು ಹೇಳದೇ ಇರುವಂಥ ವ್ಯಕ್ತಿ ಯಾರೂ ಇಲ್ಲದೇ ಇದ್ದರೆ ಮಾತನಾಡೋದು ಬೇಕಾಗಿಲ್ಲ. ಅವ್ನು ಸುಮ್ಮನಿರಲಿ, ತನ್ನೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ ಅಂತ ಹೇಳ್ತೈತೆ. ಇಲ್ಲಿ ಸಭೆಯ ಒಂದು ಇದರಲ್ಲಿ ಮಾತನಾಡೋದು ಬೇಡ. ಅಂದರೆ ತನ್ನೊಂದಿಗೆ, ಮನಸ್ಸಿನಲ್ಲಿ ದೇವರೊಂದಿಗೆ, ಮನಸ್ಸಿನಲ್ಲಿ ಆತನೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತೈತೆ. ದೇವರೊಂದಿಗೂ ತನ್ನೊಂದಿಗೂ ಮಾತನಾಡಿಕೊಳ್ಳುವಂಥ ವ್ಯಕ್ತಿಗಳು ಎಲ್ಲ ಜನರಿಗೂ ಕೇಳಿಸ್ತಾರೆ, ಎಲ್ಲ ಜನರಿಗೂ ಇದು ಮಾಡೋ ಥರ ಮಾಡಲ್ಲ. ನಿಮ್ಗೆ ಅರ್ಥ ಆಗ್ತೈತೆ ಅಂತ ನಾನು ನೆನೆಸ್ತೀನಿ. ಒಂದು ವೇಳೆ ನೀವು ಆ ರೀತಿಯಲ್ಲಿ ಮಾತನಾಡಬೇಕು ಅಂತ ನೆನೆಸೋದಾಗಿದ್ದರೆ, ಅನ್ಯ ಭಾಷೆಯನ್ನು ಮಾತನಾಡಬೇಕು ಅಂತ ನೆನೆಸೋದಾಗಿದ್ದರೆ, ಅದರ ಅರ್ಥ ಹೇಳುವಂಥ ವ್ಯಕ್ತಿ ಇದ್ದರೆ ಮಾತನಾಡ್ರಿ. ಅದು ಇಬ್ಬರು ಮೂವರಿಗೆ ಮೇಲೆ ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಪೌಲ್ ಅವರು ಹೇಳ್ತಾ ಇರುವಂಥದ್ದು, ಸತ್ಯವೇದದಲ್ಲಿರುವಂಥದ್ದು. ಒಂದು ವೇಳೆ ಆ ರೀತಿಲಿ ಇಲ್ಲದೇ ಇದ್ದರೆ ನೀವೇನು ಮಾಡಿರಿ, ತನ್ನೊಂದಿಗೂ, ಗೊತ್ತಾಗ್ತಾಯಿದೆ, ತನ್ನೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ. ಒಂದು ವೇಳೆ ನಿಮ್ಗೆ ಮಾತನಾಡಬೇಕು ಅನ್ಯ ಭಾಷೆ ಅಂತ ಹೇಳಿದ್ರೆ, ಸುಮ್ಮನೆ ಜನರ ಒಂದು ಇದರಲ್ಲಿ ಮಾತನಾಡಿ ಅವ್ರ ಹತ್ರ ನೀವು ಹುಚ್ಚರು, ಇವರು ಸುಮ್ಮನೆ ಇದು ಅದು ಅಂತ ಅನ್ನಿಸ್ಕೊಳೋದಕ್ಕಿಂತ ಮನಸ್ಸಲ್ಲಿ
ಮನಸ್ಸಿನಲ್ಲಿ ದೇವರೊಂದಿಗೆ ನಿಮ್ಮೊಂದಿಗೆ ಮಾತನಾಡಿಕೊಳ್ಳ್ರಿ. ಇಲ್ಲ ಏಕಾಂತ ವೈಯಕ್ತಿಕ ಪ್ರಾರ್ಥನೆ ಇರ್ತೈತಲ್ಲ, ಅಂಥವುಗಳಲ್ಲಿ ಕುಂತು ಮಾತನಾಡ್ರಿ. ನಾನು ಅದರಲ್ಲೂ ಹೇಳಿದ್ದೀನಿ ಅದೇ ರೀತಿಯಲ್ಲಿ. ವೈಯಕ್ತಿಕವಾಗಿ ಏಕಾಂತವಾಗಿ ನೀವು ಒಂಟಿಯಾಗಿದ್ದಾಗ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಿ ಪ್ರಾರ್ಥನೆ ಮಾಡ್ಕೊಳ್ರಿ. ಸಭೆಗಳಲ್ಲಿ ಜನ ಕೂಡಿರೋತವು ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರುವಂಥದ್ದು. ಅದೇ ಪೌಲವರು ಅದನ್ನೇ ಹೇಳಿರುವಂಥದ್ದು. ಇಲ್ಲಿ ಗೊತ್ತಾಗ್ತೈತೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತೈತೆ ಅಂತ ನಾನು ನೆನೆಸ್ತೀನಿ. ಓದ್ರಿ, ನಿಧಾನವಾಗಿ ಓದವಾಗ ನಿಮಗೆ ಗೊತ್ತಾಗ್ತೈತೆ. ಸರಿನಾ? ನಂತರ ಇಲ್ಲಿ ಸಹೋದರನ 4ನೇ ಒಂದು ಇದನ್ನು ನಾವು ನೋಡ್ಬೇಕಾದ್ರೆ, ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಬೇರೆಯವರಿಗೆ ಅದು ಅರ್ಥವಾಗುತ್ತದೆ ಎಂದು ಪೌಲನು ಹೇಳಿದ್ದಾನೆಯೇ? ಇಲ್ಲ. ಸ್ಪಷ್ಟವಾಗಿ ಇರುತ್ತದೆ ಎಂದು ಹೇಳಿದ್ದಾನೆಯೇ? ಇಲ್ಲ. ಸ್ಪಷ್ಟವಾಗಿ ಇರುವುದಿಲ್ಲ ಎಂದು ಪೌಲನಿಗೂ ಸಹ ಗೊತ್ತಿದೆ. ಆ ಭಾಷೆಯಲ್ಲಿ ಮಾತನಾಡುವ ವರವನ್ನು ಹೊಂದಿರುವವನು ಜನರೊಂದಿಗೆ ಮಾತನಾಡುವುದಿಲ್ಲ, ಅವನು ದೇವರೊಂದಿಗೆ ಮಾತನಾಡುತ್ತಾನೆ. ಯಾರೂ ಅವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಯಾಕೆಂದರೆ ಅವನು ಪವಿತ್ರಾತ್ಮನ ಮೂಲಕವಾಗಿ ರಹಸ್ಯ ಸಂಗತಿಗಳನ್ನು ಮಾತನಾಡುತ್ತಿರುತ್ತಾನೆ. 1 ಕೊರಿಂಥ 14:2 ಸಹೋದರನು ಹೇಳ್ತಾರೆ. ಅಂತೆಯೇ ನೀವು ಸಹ ಪರಭಾಷೆಯನ್ನು ಆಡುವಾಗ ಇತರರಿಗೆ ಅದು ಅರ್ಥವಾಗದಿದ್ದರೆ ಅವರು ನಿಮ್ಮ ಮಾತನ್ನು ತಿಳಿದುಕೊಳ್ಳುವುದಾದರೂ ಹೇಗೆ? ನಿಮ್ಮ ಮಾತು ಗಾಳಿಯ ಪಾಲಾಗುತ್ತದಷ್ಟೇ ಅಂತ ಹೇಳ್ಬಿಟ್ಟು ಅವರೇ ಹೇಳೋರೆ, ಅದನ್ನು ಕಳಿಸೋರೆ. ಅದನ್ನು ಅಲ್ಲೇ ಹಂಗಾದ್ರೆ ನೋಡ್ರಿ, ಆ ಸಹೋದರನು ಹೇಳಿರುವಂಥ ಮಾತುಗಳಲ್ಲೇ ಇಲ್ಲ ಅಂತ ಬಂದಿರೋದು ನಮಗೆ ಬೇಕಾಗೈತಾ? ಅದು ಅಷ್ಟರ ಬಗ್ಗೆ ಅದಕ್ಕೆ ಒಂದು ಇದನ್ನು ಕೊಡಬೇಕಾಗಿರೋಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಪೌಲವರು ಅದೇ ಥರ ನೀವು ಆಳವಾಗಿ ಯೋಚನೆ ಮಾಡಿ ನೆನೆಸಿದಾಗ ನಿಮಗೆ ಗೊತ್ತಾಗ್ತೈತೆ. ನೋಡಿರಿ ಏನಂತೆ, ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಬೇರೆಯವರಿಗೆ ಅದು ಅರ್ಥವಾಗುತ್ತದೆ ಎಂದು ಪೌಲನು ಹೇಳಿದ್ದಾನೆಯೇ? ಇಲ್ಲ. ಸ್ಪಷ್ಟವಾಗಿರುತ್ತದೆ ಎಂದು ಹೇಳಿದ್ದಾನೆಯೇ? ಅದು ಇಲ್ಲ, ಸ್ಪಷ್ಟವಾಗಿಲ್ಲ. ಅದು ಬೇರೆ ಜನರಿಗೆ ಅರ್ಥವಾಗ್ತೈತಾ? ಇಲ್ಲ. ಪೌಲನಿಗೂ ಸಹ ಗೊತ್ತಿತ್ತು. ಅದಕ್ಕೆ ಅವರು ಇಲ್ಲಿ ಸ್ಪಷ್ಟವಾಗಿ 14ನೇ ಅಧ್ಯಾಯದಲ್ಲಿ ಬರೆದಿರೋದು. ನಿಧಾನವಾಗಿ ಓದ್ರಿ, ಗೊತ್ತಾಗ್ತೈತೆ ಚೆನ್ನಾಗಿ. ಈ ರೀತಿಯಲ್ಲಿ ಪ್ರತಿಯೊಂದನ್ನು ನೋಡ್ಕೊಂಬರುವಾಗ ಇದೇ ರೀತಿಯಲ್ಲಿ ಅದು ಇಲ್ಲ ಅಂತ ಹೇಳಿದಾಗ ನೋಡ್ರಿ, ಗೊತ್ತಾಗದೇ ಇರುವಂಥದ್ದು, ಸ್ಪಷ್ಟತೆ ಇಲ್ಲದೆ ಇರುವಾಗ ಅದರಿಂದ ಅದನ್ನ ಹಿಡ್ಕೊಂಡು ಇದು ಮಾಡಬೇಕು ಅನ್ನೋದು ಏನು ಇದೈತೆ? ಒಂದು ವೇಳೆ ಮಾತಾಡ್ಬೇಕಂದ್ರೂ ನಾನು ಆವಾಗಲೇ ಹೇಳಿದ್ನಲ್ಲ, ಆ ರೀತಿಲಿ ಒಂಟಿಯಾಗಿ ಪ್ರಾರ್ಥನೆಯಲ್ಲಿ ಕುಂತಾಗ ನಿಮ್ಮ ಮನೆಗಳಲ್ಲಿ ನೀವು ಒಂಟಿಯಾಗಿ ಕುಂತು ಮಾಡ್ಕೊಳ್ರಿ. ಇಲ್ಲ ಮನಸ್ಸಿನ ಮೂಲಕವಾಗಿ ದೇವರೊಂದಿಗೆ ಮಾತನಾಡ್ರಿ. ಅದನ್ನೇನು ಇಲ್ಲ ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಗೊತ್ತಾಗ್ತೈತಾ? ಅಂದರೆ ಸುಮ್ಮನೆ ಕಿರ್ಚಾಡಿ ಆ ರೀತಿಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ನಾನು ಹೇಳ್ತಾ ಇರೋದು. ಪೌಲವರು ಅದನ್ನೇ ಹೇಳಿದ್ರು, ಸತ್ಯವೇದವನ್ನು ಸರಿಯಾಗಿ ಓದಿ ತಿಳ್ಕೊಬೇಕು ಅಲ್ವಾ? ಇಲ್ಲಿ ನಾವು ನೋಡಬೇಕಾದ್ರೆ ಅದೇ ವಾಕ್ಯದಲ್ಲಿ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಇದನ್ನು ಸ್ವಲ್ಪ ಗಮನ ಇಡ್ರಿ. ದೇವರ ಸಂಗಡ ಮಾತನಾಡ್ತಾನೆ ಹೊರತು ಮನುಷ್ಯರ ಸಂಗಡ ಅಲ್ಲ. ಮನುಷ್ಯರ ಸಂಗಡ ಅಲ್ಲ ಅಂದಾಗ ಮನುಷ್ಯರಿರುವಂಥ ಸ್ಥಳಗಳಲ್ಲಿ ಬೇಡ ಅಂತಲೇ ಒಂದು ಅರ್ಥ ಮಾಡ್ಕೊಬೇಕು ನಾವು. ಯಾಕೆಂದರೆ ದೇವರ ಜೊತೆಯಲ್ಲಿ ಮಾತನಾಡುವಂಥ ಮಾತು ಮನುಷ್ಯರು ಸೇರಿ ಬಂದಿದ್ದಾಗ ಯಾಕೆ ಮಾತಾಡಬೇಕು? ಮನುಷ್ಯರುಗಳಿಗೆ ಅರ್ಥ ಆಗಲ್ಲ ತಾನೇ ಅದು. ಅರ್ಥ ಆಗಲ್ಲ ಅಂತ ಗೊತ್ತಿದ್ರು ಅಲ್ಲಿ ಮಾತನಾಡಬೇಕಂತ ಅವಶ್ಯಕತೆ ಏನು? ಸರಿನಾ? ತಿರ್ಗಾ ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳಿದುಕೊಳ್ಳುವುದಿಲ್ಲ. ನೋಡ್ರಿ, ಯಾರು ತಿಳ್ಕೊಳೋದಿಲ್ಲ ಅಂತಂದರೆ ಯಾರು ತಿಳ್ಕೊಳಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಸಮಯದಲ್ಲಿ ಆ ಮಾತು ಬೇಡ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಉಪಯೋಗ ಅಲ್ಲಿ ಆಗ್ತಾ ಇಲ್ಲ, ಜನರಿಗೆ ಇದರಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿದಾಗ ಯಾಕೆ ನೀವು ಇದು ಮಾಡೋಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಇದನ್ನು ಇನ್ನೊಂದು ಸತಿ ಪೌಲ ಅವರು ಬರೆದಿರುವಂಥದ್ದು 1 ಕೊರಿಂಥ 14:1 ಕೊನೆಯವರೆಗೂ ಚೆನ್ನಾಗಿ ಓದ್ರಿ. ಕುತ್ಕೊಂಡು ಒಂದು 10-15 ಸತಿ ನಿಧಾನವಾಗಿ ಓದ್ರಿ, ಗೊತ್ತಾಗ್ತೈತೆ. ಸರಿನಾ? 3ನೇದ್ರಲ್ಲಿ ನಾವು ನೋಡ್ಬೇಕಾದ್ರೆ, ಪ್ರವಾದಿಸುವವರಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಪ್ರವಾದಿಸುವಂಥ ಒಂದು ವ್ಯಕ್ತಿ ಏನು ಮಾಡ್ತಾರೆ? ಮನುಷ್ಯರ ಸಂಗಡ ಮಾತನಾಡುವವನಾಗಿ. ಈ ಪ್ರವಾದಿಸುವಂಥ ವ್ಯಕ್ತಿ ಮನುಷ್ಯರ ಸಂಗಡ ಮಾತನಾಡೋದ್ರಿಂದ ಆ ಒಂದು ಪ್ರವಾದಿಸುವಂಥ ವ್ಯಕ್ತಿ ಮಾತನಾಡಬೇಕು, ಪ್ರವಾದಿಸಬೇಕು. ಗೊತ್ತಾಗ್ತೈತೆ? ಸಭೆಗಳಲ್ಲಿ ನೀವು ಏನು ಮಾಡಬೇಕು ಅಂತೇಳಿ ಪ್ರವಾದಿಸುವಂಥ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಯಾರು?
ಪ್ರವಾದಿಸುವಂಥ ವ್ಯಕ್ತಿ. ಆದರೆ ಹಿಂದೆ ನಾವು ನೋಡಿದಾಗ ಅನ್ಯ ಭಾಷೆಗಳನ್ನು ಮಾತನಾಡುವಂಥವನು ದೇವರ ಸಂಗಡ ಮಾತಾಡ್ತಾನೆ, ಗುಪ್ತ ವಿಷಯಗಳನ್ನು ಪ್ರಕಟಪಡಿಸ್ತಾನೆ. ಆದರೆ ಯಾರಿಗೂ ಅರ್ಥ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತೇಳಿದ್ರೆ ಅದು ಬೇಡ ಅಂತಾನೆ. ಇದರಿಂದ ಪ್ರಯೋಜನ ಐತೆ ಪ್ರವಾದನೆ ವರದಿಂದ. ಅದಕ್ಕೋಸ್ಕರ ಪೌಲವರು ಇದನ್ನೇ ಬೇಡ್ಕೊಳ್ರಿ, ನೀವು ಇದನ್ನೇ ಕೇಳ್ಕೊಳ್ರಿ ಅಂತ ಹೇಳ್ಬಿಟ್ಟು ಸಹ ಅವರು ಸ್ಪಷ್ಟವಾಗಿ ಹೇಳ್ತವ್ರೆ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿನ ಉಂಟು ಮಾಡ್ಕೊತಾನೆ, ಪ್ರವಾದಿಸುವವನು ಸಭೆಗೆ. ಅಂದರೆ ಇಲ್ಲಿ ಈ ಎರಡರಲ್ಲಿ ಮನುಷ್ಯ ಅರ್ಥ ಮಾಡ್ಕೊಬೇಕು, ನಿಧಾನವಾಗಿ ಅರ್ಥ ಮಾಡ್ಕೊಂಡಾಗ ಮನುಷ್ಯನಿಗೆ ಗೊತ್ತಾಗ್ತದೆ ಇವೆರಡರಲ್ಲಿ ಯಾವುದನ್ನು ಸಭೆಯಲ್ಲಿ ಪ್ರಯೋಗ ಮಾಡಬೇಕು, ಉಪಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತಿ. ತನಗೆ ಮಾತ್ರ ಭಕ್ತಿ ವೃದ್ಧಿ ಆಗೋದ್ರಿಂದ ಅವನು ಸಿಂಗಲ್ ಆಗಿದ್ದಾಗ ಅನ್ಯ ಭಾಷೆಗಳನ್ನ ಮಾತನಾಡಿಕೊಂಡು ಭಕ್ತಿ ವೃದ್ಧಿನ ಉಂಟು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ, ಸರಿನಾ. ಇಲ್ಲಿ ಪ್ರವಾದಿಸುವವನು ಏನಕ್ಕೆ ಸಭೆಗೆ ಭಕ್ತಿ ವೃದ್ಧಿ ಮಾಡ್ತಾನೆ. ಅಂದರೆ ಸಭೆಯಲ್ಲಿ ಮಾತನಾಡಬೇಕಾಗಿರುವಂಥದ್ದು ಪ್ರವಾದನೆಯ ಮಾತುಗಳು, ಅನ್ಯ ಭಾಷೆ ಅಲ್ಲ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಇಲ್ಲೇ ಗೊತ್ತಾಗ್ತೈತೆ. ನಿಮ್ಗೆ ಅರ್ಥ ಆಗ್ತೈತೆ ಅಂತ ನಾನು ನೆನೆಸ್ತೀನಿ ಸಹೋದರರೇ, ಸಹೋದರಿಯರೇ. ಇಲ್ಲಿ 13ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಆದುದರಿಂದ ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯು ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ. ಅಂದರೆ ಇಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗ್ತೈತಿ ಅದರ ಅರ್ಥವನ್ನು ಹೇಳುವ ಶಕ್ತಿಯು ಉಂಟಾಗಬೇಕೆಂದು, ಆ ಹೇಳುವಂಥ ಒಂದು ಶಕ್ತಿ ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಗೊತ್ತಾಗ್ತೈತಾ. ಒಂದು ವೇಳೆ ನೀನು ಸಭೆಯಲ್ಲಿ ಅನ್ಯ ಭಾಷೆಗಳನ್ನು ಮಾತನಾಡ್ತೀಯ ಅನ್ನೋದಾಗಿದ್ದರೆ, ಅಥವಾ ಅಲ್ಲಿ ಅದರ ಅರ್ಥವನ್ನು ಹೇಳದೇ ಇರುವಂಥ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ, ನೀನೇ ಏನು ಮಾಡಬೇಕು, ದೇವರನ್ನು ಕೇಳ್ಕೊ. ನಾನು ಮಾತಾಡ್ತಾ ಇರುವಂಥ ಅನ್ಯ ಭಾಷೆಯ ಒಂದು ಅರ್ಥ ದೇವರೇ ನನಗೆ ತಿಳಿಯಪಡಿಸು, ನಾನು ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಅನ್ಯ ಭಾಷೆ ನಾನು ಅವಮಾನ ಮಾಡೋದಾಗಲಿ, ನಾನು ಇದು ಮಾಡೋದಾಗಲಿ ಎಲ್ಲೂ ಮಾಡಿಲ್ಲ. ಅದು ನೀವು ಚೆನ್ನಾಗಿ ಆ ಒಂದು ವಿಡಿಯೋನ ನೀವು ಚೆನ್ನಾಗಿ ಕೇಳಿದಾಗ ನಿಮಗೆ ಗೊತ್ತಾಗ್ತೈತೆ. ಅನ್ಯ ಭಾಷೆದು ದೇವರ ಸಂಗಡ ಮಾತನಾಡುವಂಥದ್ದು ನಿಖರವಾದ ಒಂದು ಗೂಢಾರ್ಥಗಳನ್ನು ತಿಳಿಯಪಡಿಸುವಂಥದ್ದು ಅಂತಲೇ ನಾನು ಹೇಳಿದ್ದೀನಿ. ರಹಸ್ಯವಾಗಿರುವಂಥದ್ದನ್ನು ಪ್ರಕಟಪಡಿಸುವಂಥದ್ದು, ಆದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟೆ ಅದರಲ್ಲೂ ನಾನು ಹೇಳಿರೋದು. ಅಷ್ಟೆಲ್ಲ ಮಾಡಿದ್ರು ಗೊತ್ತಿಲ್ಲದೆ ಇರುವಾಗ ಅದರಿಂದ ಯಾವುದೇ ರೀತಿಯಾದಂಥ ಒಂದು ಉಪಯೋಗ ಇಲ್ಲದೆ ಇರುವಾಗ ಅದು ಬೇಡ. ಇವಾಗ ನೋಡಿರಿ, ಉಪಯೋಗ ಇಲ್ಲದೆ ಇದ್ದರೆ ಯಾರಾದರೂ ಏನೇ ಒಂದಾದರೂ ಉಪಯೋಗ ಮಾಡ್ತೀವ ನಾವು. ಇವತ್ತು ಏನೇ ಒಂದನ್ನು ಇದು ಮಾಡ್ಬೇಕಾದ್ರೂ ನಮಗೆ ಉಪಯೋಗ ಇರೋದ್ರಿಂದ ನಾವು ಉಪಯೋಗ ಮಾಡ್ತೀವಿ. ಉಪಯೋಗ ಇಲ್ಲದೆ ಇದ್ದರೆ ಖಂಡಿತವಾಗಲೂ ಉಪಯೋಗ ಮಾಡೋದಕ್ಕೆ ಯಾರೊಬ್ಬರೂ ಇಷ್ಟಪಡಲ್ಲ, ಆಯಿತಾ. ಒಂದು ವೇಳೆ ಆ ರೀತಿಲಿ ನೀವು ಇಷ್ಟಪಡೋದೇ, ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು ಅಂತ ನೀವು ಇಷ್ಟಪಡೋದೇ ಆಗಿದ್ದರೆ, ನಾವು ಮಾತನಾಡ್ತೀವಿ ಸಭೆಯಲ್ಲಿ ಅಂತ ಹೇಳ್ಬಿಟ್ಟು ಮಾತನಾಡ್ರಿ, ಧಾರಾಳವಾಗಿ ಮಾತನಾಡ್ರಿ. ಆದರೆ ಅದರ ಅರ್ಥವನ್ನು ಹೇಳುವ ಶಕ್ತಿ ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಿ, ಆ ಒಂದು ಶಕ್ತಿ ಹೊಂದಿಕೊಂಡ ಮೇಲೆ ಗೊತ್ತಾಗ್ತೈತೆ ನಿಮಗೆ. ಅದರ ಅರ್ಥವನ್ನು ಹೇಳುವಂಥ ಶಕ್ತಿ ನೀವು ಪಡ್ಕೊಂಡ ಮೇಲೆ ಮಾತನಾಡ್ಬೋದು. ಅದರ ಅರ್ಥವನ್ನು ಹೇಳುವಂಥ ಒಂದು ಶಕ್ತಿ, ಅರ್ಥ ಹೇಳದೇ ಇದ್ದರೆ ಖಂಡಿತವಾಗಲೂ ಬೇಡ ಅಂತ ಹೇಳ್ಬಿಟ್ಟೆ ಈ ಒಂದು ಅರ್ಥ. ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ರಿ, ಗೊತ್ತಾಗ್ತೈತಿ. ನಿಧಾನವಾಗಿ ಓದ್ರಿ. ಇಲ್ಲಿ 5ನೇ ಪಾಯಿಂಟನ್ನು ನೋಡ್ಬೇಕಾದ್ರೆ ಸಹೋದರನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಅದು ನಮ್ಮ ಮನಸ್ಸಿಗೆ ಗ್ರಹಿಸಲು ಸಾಧ್ಯವಾಗುತ್ತದೆ ಎಂದು ಪೌಲನು ಹೇಳಿದ್ದಾನೆಯೇ? ಇಲ್ಲ, ನಮ್ಮ ಮನಸ್ಸಿಗೆ ಅದು ಅರ್ಥವಾಗುತ್ತದೆ ಎಂದು ಹೇಳಿಲ್ಲ, ಅಥವಾ ಗ್ರಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿಲ್ಲ. ಯಾಕೆಂದರೆ ನಾನು ಪರಭಾಷೆಯಲ್ಲಿ ಪ್ರಾರ್ಥಿಸಿದರೆ ನನ್ನ ಆತ್ಮವೇನೋ ಪ್ರಾರ್ಥಿಸಿದಂತೆ ಆಗುತ್ತದೆ, ಆದರೆ ಮನಸ್ಸು ಮಾತ್ರ ಅದನ್ನು ಗ್ರಹಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. 1ನೇ ಕೊರಿಂಥ 14:14 ಮಾತಾಡ್ತಿರುವಂಥ ಮನುಷ್ಯನಿಗೆ ಗ್ರಹಿಕೆ ಆಗಲ್ಲ, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ, ಮಾತಾಡ್ತಿರುವ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಯೋಚನೆ ಮಾಡಿ ನೋಡ್ಬೇಕು, ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಇಲ್ಲಿ ಸಹೋದರನು ಸಹ ಆ ರೀತಿಲಿ ಸ್ಪಷ್ಟವಾಗಿ ತಿಳಿಯಪಡಿಸವನೇ. ಆ ಸಹೋದರನ ಬಗ್ಗೆ ನಾವು ನೋಡ್ಬೇಕಾದ್ರೆ ಹೇಳ್ತಾರೆ, ಇಲ್ಲ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಪೌಲವರು ಅದೇ ರೀತಿಲಿ ಹೇಳಿದ್ರು, ಅದನ್ನು ಸಹೋದರನು ಸಹ ಬರೆದು ಕಳಿಸವ್ರೆ. ಆದರೆ ಅದನ್ನು ತಿಳ್ಕೊಬೇಕು. ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅದು ಹೆಂಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗಿರ್ತೈತೆ. ಯಾವುದೇ ಒಂದು ನಾನು ತಿಂದು ರುಚಿ ನೋಡಿ ಅದರ ರುಚಿ ಹಿಂಗೈತೆ ಅಂತ ನನಗೆ ಗೊತ್ತಾದಾಗಲೇ ನಾನು ಬೇರೆಯೊಬ್ರಿಗೆ ಹೇಳೋಕ್ಕೆ ಸಾಧ್ಯ, ಗೊತ್ತಾಗ್ತೈತಾ. ಅದು ರುಚಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೇಳೋದಕ್ಕೆ ಹೆಂಗೆ ಸಾಧ್ಯ? ಒಂದು ವೇಳೆ ಅನ್ಯ ಭಾಷೆ ಮಾತನಾಡೋದು ಅರ್ಥಗಳನ್ನು ಹೇಳುವಂಥ ವರವನ್ನು ನೀವು ಹೊಂದ್ಕೊಂಡ್ರೆ ಖಂಡಿತವಾಗ್ಲೂ ಧಾರಾಳವಾಗಿ ಮಾತಾಡ್ರಿ. ನಿಮಗೆ ಯಾರು ಅಡೆತಡೆ ಯಾವುದೊಂದೂ ಮಾಡುವಂಥ ಅವಶ್ಯಕತೆ ಯಾರಲ್ಲೂ ಇಲ್ಲ, ಗೊತ್ತಾಗ್ತೈತಾ.
ಅದು ಸತ್ಯ. ಅದು ಅರ್ಥವನ್ನು ಹೇಳುವಂಥ ಒಂದು ಒಬ್ಬನು ಇರೋದಾಗಿದ್ದರೆ, ಅಥವಾ ನೀವೇ ಅರ್ಥವನ್ನು ಅನ್ಯ ಭಾಷೆಗಳಿಗೆ ಅರ್ಥವನ್ನು ನೀವೇ ಹೇಳುವಂಥವ್ರಾಗಿದ್ದರೆ ಮಾತನಾಡ್ರಿ, ಏನು ಅದಕ್ಕೆ ಅದರಿಂದ ಏನು ತೊಂದರೆ ಏನಿಲ್ಲ. ಇಲ್ಲ 19ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನು ಆಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ಪೌಲವ್ರು ಇಲ್ಲಿ ಹೇಳ್ತಾವ್ರು ನೋಡ್ರಿ. ಯಾಕೆ ಹೇಳ್ತಿಲ್ಲ ಅವರು 19ನೇ ವಾಕ್ಯದಲ್ಲಿ ಹೇಳ್ತಾವ್ರೆ ಅಂತ ಹೇಳಿದ್ರೆ, ಅದು ನಮ್ಮಿಂದನೇ ಗ್ರಹಿಸೋದಕ್ಕಾಗಲ್ಲ, ನಮಗೆ ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದನ್ನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದು ಅದರಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನವಿಲ್ಲ ಅಂತ ಹೇಳ್ಬಿಟ್ಟು ಮನುಷ್ಯನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು, ಆದ್ದರಿಂದ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡೋದಕ್ಕಿಂತ ನನ್ನ ಬುದ್ಧಿಯಿಂದ, ಗೊತ್ತಾಗ್ತೈತಾ? ಪೌಲವ್ರು ಹೇಳ್ತಾ ಇರುವಂಥದ್ದೇನು, ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ಪೌಲವ್ರಿಗೆ ಏನು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ, ಅನ್ಯ ಭಾಷೆ ಮಾತಾಡೋದು, ಅನ್ಯ ಭಾಷೆಯಲ್ಲಿ ಇದು ಮಾಡುವಂಥದ್ದು ಅವ್ರಿಗೆ ಇಷ್ಟ ಅಂತ ಅವ್ರು ಹೇಳ್ತಾ ಇಲ್ಲ. ಇಲ್ಲಿ ಏನು ಇಷ್ಟ ಅಂತ ಹೇಳ್ತಾರೆ, ನನ್ನ ಬುದ್ಧಿಯಿಂದ. ಯಾಕೆಂದರೆ ಬುದ್ಧಿ ಐತೆ. ಇವತ್ತು ದೇವರ ಮಕ್ಕಳು ಬುದ್ಧಿ ಉಳ್ಳವರಾಗಿರಬೇಕು. ಬುದ್ಧಿ ಇಲ್ದಂಗೆ ಸುಮ್ಮನೆ ಅರ್ಥ ಮಾಡ್ಕೊಳೋ ಒಂದು ಇದೂ ಇಲ್ದಂಗೆ ಏನೇನೋ ಇದು ಮಾಡ್ಕೊಂಡೋದ್ರೆ ತಪ್ಪಾಗಿರ್ತೈತೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಏನೋ, ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ, ನೋಡಿ ಈ ಒಂದು ಇದರಲ್ಲಿ ಯೋಚನೆ ಮಾಡಿದ್ರೆ ಗೊತ್ತಾಗ್ತೈತೆ. ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ಬುದ್ಧಿಯಿಂದ 5 ಮಾತುಗಳನ್ನು ಆಡಿ ಇತರರಿಗೆ ಉಪದೇಶ ಮಾಡುವುದು ನನಗಿಷ್ಟವಾದದ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಗೊತ್ತಾಗ್ತೈತೆ ನೋಡ್ರಿ. ವಾಣಿಯಿಂದ 10,000 ಮಾತುಗಳಲ್ಲಿ ಬುದ್ಧಿಯಿಂದ ಬರೀ 5 ಮಾತುಗಳಲ್ಲಿ ನೋಡ್ರಿ, ಯೋಚನೆ ಮಾಡಿ ನೋಡ್ರಿ. 10,000 ಮಾತುಗಳು ಜಾಸ್ತಿನ 5 ಮಾತುಗಳು ಜಾಸ್ತಿನ? ಲೆಕ್ಕ ಮಾಡಿ ನೋಡೋದಾದರೆ 10,000 ಮಾತುಗಳೇ ಜಾಸ್ತಿ. ಆ ರೀತಿಯಾಗಿ 10,000 ಮಾತುಗಳು ನನಗೆ ಬೇಡ, ನನಗೆ 5 ಮಾತುಗಳು ಸಾಕು ಬುದ್ಧಿಯಿಂದ ಹೇಳೋ ಮಾತುಗಳು ಅಂತ ಹೇಳಿದ್ರೆ ಯಾವುದು ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನೆನೆಸಿ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ. ಯೋಚನೆ ಮಾಡಿರಿ. ನನಗೆ ಇಷ್ಟವಾದದ್ದು ಅಂತ ಹೇಳ್ಬಿಟ್ಟು ಪೌಲವ್ರು ಹೇಳ್ತವ್ರೆ, ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು ಅಂತ ಹೇಳ್ಬಿಟ್ಟು. ಗೊತ್ತಾಗ್ತೈತಾ? ಅರ್ಥ ಮಾಡ್ಕೊಳ್ರಿ. ಇದನ್ನು ಚೆನ್ನಾಗಿ ಓದಬೇಕು. ನಂತರ ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ 20ರಲ್ಲಿ 19ರಲ್ಲಿ ಆ ರೀತಿಲಿ ಹೇಳಿದ್ರು. 20ರಲ್ಲಿ ನಾವು ನೋಡ್ಬೇಕಾದ್ರೆ, ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ. ಏನು ಇಲ್ಲಿ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ ಚೆನ್ನಾಗಿ. ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಂತೆ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ರಿ. ಅಂದರೆ ಬುದ್ಧಿಗೆ ಸಂಬಂಧಪಟ್ಟಂಥ ಮಾತುಗಳು ಸತ್ಯವೇದದಲ್ಲಿ ಬಹಳ ಇರೋದ್ರಿಂದ ಚೆನ್ನಾಗಿ ಅದನ್ನು ಯೌವನಸ್ಥರ ರೀತಿಯಲ್ಲಿ ಆಲೋಚನೆ ಮಾಡೋ ಮಕ್ಕಳ ರೀತಿಯಲ್ಲಿ ಅಲ್ಲಿ ನಾವು ನೋಡಿ ತಿಳ್ಕೊಳ್ಳೋವಂಥದ್ದಲ್ಲ. ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ ಅಂತೇಳ್ಬಿಟ್ಟು ವಾಕ್ಯದಲ್ಲಿ ಹೇಳ್ತೈತೆ. ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಕೆಟ್ಟತನದ ವಿಷಯದಲ್ಲಿ ಬಾಲಕರಾಗಿದ್ದು ಬುದ್ಧಿಯ ವಿಷಯದಲ್ಲಿ ಏನಾಗಿರಬೇಕು, ನಾವು ಪ್ರಾಯಸ್ಥರಾಗಿರಬೇಕು. ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ರಿ, ಕೆಟ್ಟತನದ ವಿಷಯದಲ್ಲಿ ಬಾಲಕರಾಗಿರ್ರಿ ಅಂತ ಹೇಳ್ಬಿಟ್ಟು ಪೌಲವ್ರು ಹೇಳ್ತಾ ಇರೋದು. ಎಲ್ಲನೂ ಕೇಳಿದ್ದೆಲ್ಲ ನೋಡಿದ್ದೆಲ್ಲ ಬಾಲಕರ ರೀತಿಯಲ್ಲಿ ಅರ್ಥ ಮಾಡ್ಕೊಳೋವಂಥದ್ದಲ್ಲ. ಪ್ರಾಯಸ್ಥರ ಬುದ್ಧಿಯ ವಿಷಯ ಬಂದಾಗ, ಬುದ್ಧಿಯ ಮಾತುಗಳು ಬಂದಾಗ ಪ್ರಾಯಸ್ಥರಾಗಬೇಕು ಅಂತ ಹೇಳ್ಬಿಟ್ಟು ಪೌಲವರೇ ಹೇಳ್ತಾವ್ರು. ಅದಾದ ನಂತರ ಇದಾಗ್ತಾ ಇರುವಂಥ ಈ ಮಾತು ಹೇಳ್ತಾ ಇರುವಂಥದ್ದು ಅರ್ಥ ಮಾಡ್ಕೊಳ್ರಿ. ಗೊತ್ತಾಯ್ತಾಯ್ತಾ? ನಂತರ ಇಲ್ಲಿ 6ನೇ ಪಾಯಿಂಟಲ್ಲಿ ನಾವು ನೋಡಬೇಕಾದ್ರೆ, ಪರಭಾಷೆಗಳನ್ನು ಸಾಕ್ಷ್ಯವು ವಿಶ್ವಾಸಿಗಳಿಗಲ್ಲ ಅವಿಶ್ವಾಸಿಗಳಿಗೆ ಎಂದು ಬರೆದಿದೆಯಲ್ಲ ಬ್ರೋ. ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ನಾನು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದ ಪೌಲನು ಅವಿಶ್ವಾಸಿಯೇ. ನಾನಾದರೂ ದೇವರ ದಯೆಯಿಂದ ನಿಮಗಿಂತಲೂ ಮಿಗಿಲಾಗಿ ಪರಭಾಷೆಗಳನ್ನು ಆಡಬಲ್ಲೆ ಅಂತ ಹೇಳ್ಬಿಟ್ಟು ಸಹೋದರನು ಈ 6ನೇ ಪಾಯಿಂಟ್ನ ತಿಳಿಸ್ತವ್ರೆ. ಸರಿ, ಇಲ್ಲಿ ನಾವು ನೋಡಬೇಕಾದ್ರೂ 18ನೇ ವಾಕ್ಯದಲ್ಲಿ ಅವರು, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಆದರೆ ಅವರು ಎಲ್ಲೂ ಸತ್ಯವೇದದಲ್ಲಿ ಆಡಿರುವಂಥದ್ದನ್ನು ನಾವು ನೋಡ್ತಾ ಇಲ್ಲ. ಆಡ್ತಾಯಿದ್ರು ಅವರು, ಎಲ್ಲಿ ಬೇಕೋ ಅಲ್ಲಿ ಯಾವ ರೀತಿಲಿ ಬೇಕೋ ಆ ರೀತಿಲಿ ಆಡ್ತಾಯಿದ್ರೆ ಹೊರತಾಗಿ ಅವರು ಸತ್ಯವೇದದಲ್ಲಿ ಆ ರೀತಿಲಿ ಎಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಆಡುವವರಾಗಿದ್ರು, ಅನ್ಯ ಭಾಷೆಗಳನ್ನು ಮಾತನಾಡುವವರಾಗಿದ್ರು ಅವರೆಲ್ಲೂ ಅನ್ಯ ಭಾಷೆಗಳನ್ನು ಮಾತನಾಡಿರುವಂಥ ಒಂದು ಇದನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಸತ್ಯವೇದದಲ್ಲಿ. ಗೊತ್ತಾಗ್ತೈತಾ? ಇದಾದ ನಂತರದಲ್ಲಿ ನಾವು ನೋಡಬಹುದು, ಆದುದರಿಂದ ವಾಣಿಗಳನ್ನು ಆಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು
ನಂಬುವವರಿಗೆ ಸೂಚನೆಯಲ್ಲವೆಂದು ನಾವು ತಿಳಿದುಕೊಳ್ಳಬೇಕು. ಸಹೋದರನು ಅದನ್ನೇ ಹೇಳ್ತಾ ಇರುವಂಥದ್ದು ಏನಂತ ಹೇಳ್ಬಿಟ್ಟು, ನಂಬದವರಿಗಲ್ಲ ಅನ್ನಂಗಿದ್ರೆ ಪೌಲವ್ರು ಆಡ್ತಾವ್ರಲ್ಲ ಮತ್ತು ಅದೇನು ಬ್ರೋ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾವ್ರಿ. ನೋಡ್ರಿ, ಇಲ್ಲಿ ನಾವು ತಿಳ್ಕೊಬೇಕು. ಅದಕ್ಕೆ ಅಲ್ಲಿ ಪೌಲವರು ವಾಕ್ಯದಲ್ಲಿ ಆವಾಗಲೇ ನಾವು ನೋಡಿದ್ವಲ್ಲ, ಜ್ಞಾನದ ವಿಷಯದಲ್ಲಿ ಯೌವನಸ್ಥರಾಗಿರ್ಬೇಕು, ಬುದ್ಧಿಯ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಬುದ್ಧಿಯನ್ನು ಅಲ್ಲಿ ನಾವು ಉಪಯೋಗ ಮಾಡ್ಕೊಬೇಕು. ನೋಡ್ರಿ, ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ 22ನೇ ಆದುದರಿಂದ ವಾಣಿಗಳನ್ನು ಆಡುವುದು ನಂಬದವರಿಗೆ ಸೂಚನೆಯಾಗಿದೆಯೇ ಹೊರತು, ನಂಬದವರಿಗೆ ವಾಣಿಗಳನ್ನು ಆಡುವುದು ನಂಬದವರಿಗೆ ಸೂಚನೆ, ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಪೌಲವರು ಸ್ಪಷ್ಟವಾಗಿ ಬರೀತಾವ್ರಿ. ಅದರ ಮೇಲ್ಗಡೆ ಪೌಲವರೇ ಬರೆದವ್ರೆ, ನಾನು ನಿಮ್ಮೆಲ್ಲರಿಗಿಂತಲೂ ಅನ್ಯ ಭಾಷೆಯನ್ನು ಹೆಚ್ಚಾಗಿ ಆಡುತ್ತೇನೆ ಅಂತ. ಆದರೆ ಇಲ್ಲಿ ಅನ್ಯ ಭಾಷೆಯನ್ನು ಆಡುವುದು ಕ್ರಿಸ್ತನನ್ನು ನಂಬದವರಿಗೆ ಸೂಚನೆ ಹೊರತು ನಂಬುವವರಿಗೆ ಅಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾವ್ರಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ತಿಳ್ಕೊಬೇಕು. ವಾಣಿಗಳನ್ನು ಆಡುವುದು ನಂಬದವರಿಗೆ ಸೂಚನೆಯಾಗಿದೆ. ನೋಡ್ರಿ, ನಂಬದವರಿಗೆ ಸೂಚನೆ ಹೆಂಗಾಗೈತೆ ಅಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ವ್ಯಕ್ತಿ ಅವರ ಭಾಷೆಯಲ್ಲಿ ಅವರಿಗೆ ಹೇಳುವಂಥದ್ದು ನಂಬುವವರಿಗಲ್ಲ ಅನ್ನೋ ಒಂದು ವಾಕ್ಯದ ಒಂದು ಅರ್ಥ ಗೊತ್ತಾಗ್ತೈತಾ. ಅಲ್ಲಿ ಅವರ ಭಾಷೆಯಲ್ಲಿ ಹೋಗ್ಬಿಟ್ಟು ಅವರಿಗೆ ಅದು ಅನ್ಯ ಭಾಷೆ. ಇವಾಗ ನಮಗೆ ಇಂಗ್ಲೀಷ್ ಗೊತ್ತಿಲ್ಲದೆ ಇರುವಾಗ ಅದು ನಮಗೆ ಅನ್ಯ ಭಾಷೆ ಆಗಿರ್ತೈತಿ. ಅನ್ಯ ಭಾಷೆಯಲ್ಲಿ ಅಲ್ಲಿ ಹೋಗಿ ಅವರ ಭಾಷೆಯಲ್ಲಿ ಹೇಳುವಂಥದ್ದು ಅಂದರೆ ಅವ್ರ ಭಾಷೆಯಲ್ಲಿ ಹೋಗಿ ಮಾತನಾಡಿ ಯೇಸು ಸ್ವಾಮಿಯ ಬಗ್ಗೆ ತಿಳಿಸಬೇಕು. ಅದು ಸೂಚನೆ ಆಗಿದೆ ಹೊರತು ನಂಬುವವರಿಗಲ್ಲ. ಅನ್ಯ ಭಾಷೆ ಅಂದರೆ ಅರ್ಥ ಅದೇ ರೀತಿಯಲ್ಲಿ ನೀವು ಚೆನ್ನಾಗಿ ಓದಿ ನೋಡ್ಬೇಕಾದ್ರೆ ಗೊತ್ತಾಗ್ತೈತೆ. ಅದೇ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇರೋದು ಗೊತ್ತಾಗ್ತೈತೆ ನಿಮಗೆ. ನಂಬದವರಿಗೆ ಸೂಚನೆಗಾಗಿ ಅವರ ಭಾಷೆಯಲ್ಲೇ ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದು, ತಿಳಿಸುವಂಥದ್ದಕ್ಕೋಸ್ಕರವಾಗಿ ಇರುವಂಥದ್ದೇ ಅನ್ಯ ಭಾಷೆ ಅಂತೇಳಿ. ಅದಕ್ಕೆ ಇಲ್ಲಿ ಸಹೋದರನು ಅರಿತಿಲ್ಲ, ಹಂಗಾರೆ ಪೌಲವರು ಅವಿಶ್ವಾಸಿನ ಅಂತ ಹೇಳ್ತಾವ್ರೆ. ಪೌಲವರು ಅವಿಶ್ವಾಸಿ ಅಂತ ನಾವು ಯಾಕೆ ತಿಳ್ಕೊಬೇಕು? ನಾವು ಸಹೋದರನ 7ನೇ ಒಂದು ಇದನ್ನು ನಾವು ನೋಡ್ಬೇಕಾದ್ರೆ, ಅನ್ಯ ಭಾಷೆ ಹುಚ್ಚರು ಮಾತನಾಡುವಂತೆ ಇರುತ್ತದೆಯೇ? ಹೌದು, ಇರುತ್ತದೆ ಎಂದು ಪೌಲನು ಸಹ ಹೇಳುತ್ತಾನೆ. ಆದರೂ ಸಹ ಕೊನೆಯಲ್ಲಿ ಅನ್ಯ ಭಾಷೆ ಮಾತನಾಡುವವರನ್ನು ತಡೆಯಬೇಡಿ ಎಂದು ಪೌಲನು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು 2 ನಗಗೊಂಬೆ ಅಂತ ಹಾಕ್ಬಿಟ್ಟವ್ರೆ ಬ್ರದರು. ಒಂದು ಕಡೆ ಎಲ್ಲರೂ ಸಭೆ ಸೇರಿದಾಗ ಪ್ರತಿಯೊಬ್ಬನು ಪರಭಾಷೆಗಳನ್ನು ಆಡಲು ಆರಂಭಿಸಿದರೆ ಅಲ್ಲಿಗೆ ಬರುವ ಅಪರಿಚಿತರು, ಅವಿಶ್ವಾಸಿಗಳು ನಿಮ್ಮನ್ನು ಹುಚ್ಚರೆಂದು ಕರೆಯಲಾರರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಾಕ್ಯದಲ್ಲಿ. ನಾವು ಇದನ್ನು ನೋಡ್ತೀವಿ. ನಂತರದಲ್ಲಿ ನಾವು ನೋಡಬೇಕಾದ್ರೆ 1 ಕೊರಿಂಥ 14:23 ವಿವಿಧ ಭಾಷೆಗಳಲ್ಲಿ ಮಾತನಾಡುವವರವನ್ನು ಹೊಂದಿರುವವರು ತಮ್ಮ ವರವನ್ನು ಉಪಯೋಗಿಸಲಿ, ಅವರನ್ನು ತಡೆಯಬೇಡಿರಿ ಅಂತ ಹೇಳ್ಬಿಟ್ಟು 1 ಕೊರಿಂಥ 14:39 ಪೌಲವರು ಬರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಹೌದು, ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಸರಿ, ಇವಾಗ ಅದರ ಬಗ್ಗೆ ನಾವು ನೋಡಬೇಕಾದ್ರೆ ಇಲ್ಲಿ 39-40 ವಾಕ್ಯದಲ್ಲಿ ನೋಡಬೇಕಾದ್ರೆ, ಆದ ಕಾರಣ ನನ್ನ ಸಹೋದರರೇ ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸುವಂಥದ್ದು ಯಾವುದು ಅಂದರೆ ಪ್ರವಾದನೆಯ ವರವನ್ನು ಮತ್ತು ವಾಣಿಗಳನ್ನು ಆಡುವುದಕ್ಕೆ ಬೇಡವನ್ನಬಾರದು ಅಂತ ಹೇಳ್ಬಿಟ್ಟು ಇಲ್ಲೇನು ಮಾಡ್ತಾರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ. ಪೌಲ್ ಅವ್ರು ಹೇಳ್ತಾರೆ ಬೇಡವನ್ನಬಾರದು. ಆದರೆ ಇದನ್ನು ಸ್ವಲ್ಪ ಕಣ್ಣಾಯಿಸ್ರಿ, ಇಷ್ಟಕ್ಕೆ ಬಿಡಬೇಡ್ರಿ. ಬೇಡವನ್ನಬಾರದು ಅಂತ ಅಷ್ಟಕ್ಕೆ ಬಿಟ್ಕೊಂಡು ಹೋಗಬೇಡ್ರಿ ದಯವಿಟ್ಟು. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕರಾಮದಿಂದಲೂ ನಡೆಯಲಿ. ಇಷ್ಟನ್ನು ಸ್ವಲ್ಪ ಗಮನದಿಂದ ಈ 40ನೇ ವಾಕ್ಯಕ್ಕೆ ಬಂದು ಸ್ವಲ್ಪ ಗಮನನ ಕೊಡ್ರಿ, ಗೊತ್ತಾಗ್ತೈತೆ ಆಯಿತಾ. ಇದ್ರ ಬಗ್ಗೆ ನಾನು ಹಿಂದೆನೇ ಹೇಳಿದ್ದೀನಿ, ನಾನು ಅಷ್ಟು ನಿಮಗೆ ಹೇಳ್ಬೇಕಾಗಿರುವಂಥ ಒಂದು ಅವಶ್ಯಕತೆ ಇಲ್ಲ. ಈ 40ನೇ ವಾಕ್ಯನ ಗಮನಿಸಿದಾಗ ನಿಮಗೆ ಗೊತ್ತಾಗ್ತೈತೆ, ಸರಿನಾ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಅಲ್ಲ. ಇದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಗೊತ್ತಾಗ್ತೈತೆ, ಸರಿನಾ. 27ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ವಾಣಿಯನ್ನು ಆಡುವುದಾದರೆ 2 ಅಥವಾ ಅವಶ್ಯವಿದ್ದರೆ 3 ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅದರ ಅರ್ಥವನ್ನು ಸಹ ಹೇಳಬೇಕು. ಮಾತನಾಡಬೇಕು ಅಂತ ಹೇಳ್ತಾವ್ರಲ್ಲ, ಮತ್ತು ಹೆಂಗೆ ಇದು ತಪ್ಪ ಆ ಥರ ಅಲ್ಲ. ಮಾತನಾಡಲಿ, ಅದರ ಅರ್ಥವನ್ನು ಹೇಳುವಂಥ ವ್ಯಕ್ತಿ ಇರಲಿ, ವ್ಯಕ್ತಿ ಇದ್ದು ಮಾತನಾಡಲಿ. ಇಲ್ಲ ವ್ಯಕ್ತಿ ಇಲ್ಲ ಅಂತ ಹೇಳಿದರೆ ಹಿಂದೆ ನಾವು ನೋಡಿದ್ವಲ್ಲ, ಅರ್ಥವನ್ನು ತಿಳಿದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡು ಮಾತನಾಡಲಿ. ಇವೆಲ್ಲ ಇರುವಾಗ ಬರೀ ಇಷ್ಟನ್ನೇ ನೀವು ನೋಡಬಾರ್ದು, ಇವೆಲ್ಲನ ತಿಳ್ಕೊಬೇಕು, ಗೊತ್ತಾಗ್ತೈತಾ.
ಅನ್ಯ ಭಾಷೆಯನ್ನು ವ್ಯಾಖ್ಯಾನಿಸುವ ವರ ಹೊಂದಿರುವವನು ಅದನ್ನು ವ್ಯಾಖ್ಯಾನಿಸಬಹುದೇ? ಪರಭಾಷೆಯಲ್ಲಿ ಮಾತನಾಡುವ ವರವುಳ್ಳವನು ತಾನು ಹೇಳುವ ವಿಷಯಗಳನ್ನು ಅನುವಾದಿಸುವ ಸಾಮರ್ಥ್ಯಕ್ಕಾಗಿಯೂ ದೇವರಲ್ಲಿ ಪ್ರಾರ್ಥಿಸಲಿ ಅಂತ ಹೇಳ್ಬಿಟ್ಟು ಸಹೋದರನೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಬಿಟ್ಟವ್ರೆ. ಅದ್ರ ಬಗ್ಗೆ ಏನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ನಾನು ನೆನೆಸ್ತೀನಿ. ಯಾಕೆಂತ ಹೇಳಿದ್ರೆ ಅನ್ಯ ಭಾಷೆಗಳನ್ನು ಮಾತನಾಡಬೇಕು ಅಂತ ಹೇಳಿದ್ರೆ ಮಾತನಾಡ್ಬೋದು. ಮಾತನಾಡುವಂಥ ವ್ಯಕ್ತಿ ಯಾವ ರೀತಿಲಿ ಅಂತ ಹೇಳಿದ್ರೆ ಅದೇ ಹೇಳ್ದನಲ್ಲ, ಆವಾಗಲೇ ಹಿಂದೆ ಎಲ್ಲ ತೋರಿಸ್ನಲ್ಲ ಅದನ್ನು. ಅಂದರೆ ಆ ಶಕ್ತಿ, ಅನ್ಯ ಭಾಷೆಯ ಒಂದು ಅರ್ಥವನ್ನು ಹೇಳುವಂಥ ಶಕ್ತಿಯನ್ನು ದೇವ್ರ ಹತ್ರಿಂದ ಕೇಳಿ ಹೊಂದ್ಕೊಂಡು ಅನ್ಯ ಭಾಷೆಗಳನ್ನು ಸಭೆಯಲ್ಲಿ ಮಾತನಾಡ್ರಿ, ಬೇಡ ಅಂತ ಹೇಳಿಲ್ಲ. ಆ ವರ ಅದರ ಅರ್ಥ ಹೇಳುವಂಥ ವ್ಯಕ್ತಿಯಾದರೂ ಇರಲಿ ಅಥವಾ ನೀವೇ ಆದರೂ ಅದರ ಅರ್ಥವನ್ನು ಹೇಳುವಂಥ ಒಂದು ಶಕ್ತಿಯನ್ನು ಹೊಂದಿದ್ರೆ ಖಂಡಿತವಾಗಲೂ ಅನ್ಯ ಭಾಷೆಗಳನ್ನು ಮಾತನಾಡ್ಬೋದು. ಅದರಲ್ಲೇನು ತಪ್ಪಿಲ್ಲ. ಗೊತ್ತಾಗ್ತಾಯ್ತಾ? ಅದರಲ್ಲಿ ನಾನು ಆ ಥರ ತಪ್ಪು ಅಂತಲೂ ಹೇಳಲಿಲ್ಲ. ನಾನು ಆ ವಿಡಿಯೋದಲ್ಲೂ ಸಹ ಆ ಥರ ಏನೂ ಹೇಳಿಲ್ಲ ನಾನು. ಇಲ್ಲಿ ಸಹೋದರನ ಅದೇ 7ನೇ ಪಾಯಿಂಟಲ್ಲಿ ನೋಡ್ಬೇಕಾದ್ರೆ ಅನ್ಯ ಭಾಷೆಗೆ ಪ್ರಯೋಜನಗಳಿವೆಯೇ? ಹೌದು, ಇದೆ. ಪರವಶ ಭಾಷೆಯನ್ನು ಆಡುವವನು ಮಾನವನೊಡನಲ್ಲ ದೇವರೊಡನೆ ಮಾತನಾಡುತ್ತಾನೆ. ಪವಿತ್ರಾತ್ಮನ ಪ್ರೇರಣೆಯಿಂದ ನಿಗೂಢ ವಿಷಯಗಳ ಬಗ್ಗೆ ಮಾತನಾಡುವುದರಿಂದ ಯಾರೂ ಅವನ ಮಾತನ್ನು ಅರ್ಥ ಮಾಡಿಕೊಳ್ಳಲಾರರು. 1 ಕೊರಿಂಥ 14:2 ಅವನ ಮಾತು ಭಕ್ತಿಯನ್ನು ವೃದ್ಧಿಸುತ್ತದೆ, ಉತ್ಸಾಹವನ್ನುಂಟು ಮಾಡುತ್ತದೆ, ಉಪಶಮನವನ್ನು ತರುತ್ತದೆ. 1 ಕೊರಿಂಥ 14:3 ಪರಭಾಷೆಗಳನ್ನು ಆಡುವವನು ತನ್ನನ್ನೇ ಅಭಿವೃದ್ಧಿಗೊಳಿಸಿಕೊಳ್ಳುತ್ತಾನೆ, ಆದರೆ ದೇವರ ವಾಕ್ಯವನ್ನು ಸಾರುವವನು ಇಡೀ ಧರ್ಮ ಸಭೆಯನ್ನೇ ಅಭಿವೃದ್ಧಿಗೊಳಿಸುತ್ತಾನೆ. 1 ಕೊರಿಂಥ 14:4 ನಾನು ಪರಭಾಷೆಯಲ್ಲಿ ಪ್ರಾರ್ಥಿಸಿದರೆ ನನ್ನ ಆತ್ಮವೇನೋ ಪ್ರಾರ್ಥಿಸಿದಂತೆ ಆಗುತ್ತದೆ ತೋರಿಸ್ತವ್ರೆ. ಇಲ್ಲಿ ಸಹ ನಾವು ನೋಡ್ಬೇಕಾದ್ರೆ ಅದೇ ನಾವೆಲ್ಲ ಹಿಂದೆ ಎಲ್ಲ ನಾವು ನೋಡ್ಕೊಂಬಂದು ಇಲ್ಲಿ ನಾವು ನೋಡ್ಬೇಕಾದ್ರೆ ವಾಣಿಗಳನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಲಾಭ ಆಯಿತಾ? ಅದೇ ಸಹೋದರನ ಒಂದು ಇದು ಏನು ಅಂತ ಹೇಳಿದ್ರೆ ಅನ್ಯ ಭಾಷೆಗೆ ಪ್ರಯೋಜನಗಳಿವೆ. ಹೌದು, ಇದೆ ಅಂತ ಹೇಳ್ಬಿಟ್ಟು ಅವ್ರು ಹಾಕವ್ರೆ. ಇದೆ, ಪ್ರಯೋಜನ ಇದೆ ಅಂತಂದು ಹೇಳ್ಬಿಟ್ಟು ಅದನ್ನು ಉಪಯೋಗ ಹೆಂಗೆ ಪಡಿಸ್ಬೇಕೋ ಆ ರೀತಿಲಿ ಪಡಿಸ್ಬೇಕು ಹೊರತು ಎಲ್ಲಿ ಪಡಿಸ್ಬೇಕೋ ಅಲ್ಲಿ ಪಡಿಸ್ಬೇಕು. ಸಿಕ್ಕಿತ್ತವೆಲ್ಲ ಪಡಿಸ್ಬಾರ್ದು ಅಂತ ನಾನು ಹೇಳ್ತಾ ಇರುವಂಥದ್ದು. ಪೌಲವರು ಅದೇ ಹೇಳಿರೋವಂಥದ್ದು. ಗೊತ್ತಾಗ್ತೈತೆ? ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳಿಲ್ಲ, ಪೌಲವರು ಹೇಳಿಲ್ಲ. ಅದನ್ನು ಎಲ್ಲಿ ಯಾವ ಥರ ಉಪಯೋಗ ಪಡಿಸ್ಕೊಬೇಕು, ಸಭೆಗಳಲ್ಲಿ ಕೂಟಗಳಲ್ಲಿ ಬೇಡ. ಅದರ ಅರ್ಥ ಹೇಳೋಂಗಿದ್ರೆ, ಅದರ ಅರ್ಥ ಹೇಳುವಂಥವರಿದ್ದರೆ ಸಭೆಯಲ್ಲೂ ಸಹ ಕೂಟಗಳಲ್ಲೂ ಸಹ ಅನ್ಯ ಭಾಷೆಗಳನ್ನ ಮಾತಾಡ್ರಿ. ಒಂದು ವೇಳೆ ಅರ್ಥ ಹೇಳುವಂಥವ್ರು ಇಲ್ಲ ಅಂದರೆ, ಅರ್ಥ ಹೇಳುವಂಥ ಶಕ್ತಿ ನಿಮಗೂ ಸಹ ಇಲ್ಲ ಅಂತ ಹೇಳಿದ್ರೆ ಬೇಡ. ಮನೆಯಲ್ಲಿ ಕುಂತ್ಕೊಂಡು ಒಬ್ಬರೇ ದೇವ್ರ ಹತ್ರ ಪ್ರಾರ್ಥಿಸುವಾಗ ಮಾಡಿರಿ. ಮನಸ್ಸಿನಿಂದ ದೇವ್ರನ್ನ ಆರಾಧಿಸಿ ಪ್ರಾರ್ಥಿಸುವಾಗ ಅನ್ಯ ಭಾಷೆಗಳನ್ನು ಮಾತನಾಡಿ ಉಪಯೋಗಿಸ್ರಿ. ಅದನ್ನು ಬಿಟ್ಟರೆ ಬೇರೆ ರೀತಿಲಿ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟೆ ನಾನು ಹೇಳ್ತಾ ಇರೋವಂಥದ್ದು. ಗೊತ್ತಾಗ್ತೈತಾ? ಪೌಲವರು ಅದನ್ನೇ ಹೇಳಿದ್ದ. ಅವ್ರು ಹೇಳಿರೋವಂಥದ್ದನ್ನು ನಾನು ಹೇಳ್ತಾ ಇರೋವಂಥದ್ದು. ನಾನೇನು ಹೊಸ್ದಾಗೇನೋ ಹುಟ್ಟಾಕ್ಕೊಂಡು ನಾನೇನೋ ಹೊಸ್ದಾಗಿ ಬರೆದು ಹೇಳ್ತಾ ಇರೋ ರೀತಿಲಿ ನನಗಿದು ಮಾಡ್ತಾರೆ ಸಹೋದರಿಯರು. ತಿಳ್ಕೊಬೇಕು. ತಿಳಿದಾಗ ಗೊತ್ತಾಗ್ತೈತೆ. ಇಲ್ಲಿ ನೋಡ್ಬೇಕಾದ್ರೆ ಮಾತನಾಡುತ್ತಾ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳೋದಿಲ್ಲ ಅಂತೇಳಿ ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಪ್ರೋತ್ಸಾಹವನ್ನು ಭಕ್ತಿ ವೃದ್ಧಿಯನ್ನು ಯಾರು ಉಂಟು ಮಾಡಿ? ಪ್ರವಾದಿಸುವವನು. ಇಲ್ಲಿ ಸಹೋದರನು ಏನಂತ ಹೇಳ್ತಾನೆ? ಪರವಶ ಭಾಷೆಯನ್ನು ಆಡುವವನು ಅವನ ಮಾತು ಭಕ್ತಿಯನ್ನು ವೃದ್ಧಿಸುತ್ತದೆ, ಉತ್ಸಾಹವನ್ನುಂಟು ಮಾಡುತ್ತದೆ, ಉಪಶಮನವನ್ನು ತರುತ್ತದೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತವ್ರೆ. ಅಂದರೆ ಇದು ಪರಭಾಷೆಗಳನ್ನು ಆಡುವಂಥ ಅಂದರೆ ಅನ್ಯ ಭಾಷೆಗಳನ್ನು ಆಡುವಂಥ ವ್ಯಕ್ತಿ ಉಂಟು ಮಾಡುವಂಥದ್ದಲ್ಲ. ಪ್ರವಾದಿಸುವಂಥ ವ್ಯಕ್ತಿಯಿಂದ ಮನುಷ್ಯರ
ಸಂಗಡ ಅವನು ಮಾತನಾಡೋದ್ರಿಂದ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಗೊತ್ತಾಗ್ತೈತೆ ಇಲ್ಲಿ ನೋಡ್ರಿ. ಆದರೆ ಇಲ್ಲಿ ಜಾಸ್ತಿ ಪ್ರಯೋಜನ ಉಳ್ಳದ್ದು ಯಾವುದು ಅಂತ ಹೇಳಿದ್ರೆ ಸಹೋದರನು ಹೇಳ್ತಾರೆ ಇದರಿಂದ ಪ್ರಯೋಜನ ಐತೆ ಅಂತ ಹೇಳ್ಬಿಟ್ಟು, ಏನೋ ಅನ್ಯ ಭಾಷೆ ಮಾತನಾಡುವ ವರದಿಂದ ಪ್ರಯೋಜನ ಐತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಐತೆ. ಅವನ ಒಂದು ಭಕ್ತಿ ವೃದ್ಧಿ ಮಾಡ್ಕೊಳೋ ರೀತಿಯಲ್ಲಿ ಪ್ರಯೋಜನ ಐತೆ. ಅದರಲ್ಲಿ ತುಂಬ ಬಹಳ ಪ್ರಯೋಜನ ಉಳ್ಳದ್ದು ಏನಂತೇಳಿ ಪ್ರವಾದಿಸುವಂಥ ವರ. ಯಾಕೆಂದರೆ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ವಾಕ್ಯದಲ್ಲಿ ಹೇಳ್ತೈತೆ. ಅಂದರೆ ತುಂಬ ಪ್ರಯೋಜನವುಳ್ಳಂಥದ್ದು ಪ್ರವಾದಿಸುವಂಥದ್ದೇ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ತಿಳ್ಕೊಬೋದು. ಗೊತ್ತಾಗ್ತೈತಾ? ಇಲ್ಲಿ ಇನ್ನೊಂದನ್ನು ಸಹ ನಾವು ನೋಡ್ಬೇಕಾದ್ರೆ ಸಹೋದರನು ಈ ಒಂದು 7ನೇ ಇದರಲ್ಲಿ ಲಾಸ್ಟ್ನೇ ಒಂದು ಇದರಲ್ಲಿ ಹೇಳ್ತಾ ಇರುವಂಥ ಮಾತನ್ನು ಬರೆದು ಕಳಿಸವ್ರೆ. 1 ಕೊರಿಂಥ 14:14 ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು ಅಂತ ಹೇಳ್ಬಿಟ್ಟು, ಆತ್ಮ ಒಂದು ವಾಣಿಗಳನ್ನು ಆಡಿ ಪ್ರಾರ್ಥಿಸೋಗಿದ್ರೆ ಆ ಆತ್ಮ ಬಲಿಷ್ಠ ಇದಾಗ್ತೈತೆ ಹೊರತು ಪ್ರಾರ್ಥಿಸ್ತೈತೆ ಹೊರತು ನನ್ನ ಬುದ್ಧಿ ಪ್ರಾರ್ಥಿಸಲ್ಲ ಅಂತ ಹೇಳ್ಬಿಟ್ಟು ಪೌಲವರು ಹೇಳ್ತಾರೆ. ಇದರಲ್ಲಿ ತಿಳ್ಕೊಬೇಕು, ನಾವು ಅನ್ಯ ಭಾಷೆಗಳಿಂದ ಮಾತನಾಡೋದಾಗಿದ್ರೆ ಅದು ನಮ್ಮ ಬುದ್ಧಿಗೆ ಅದು ನಿಷ್ಫಲವಾಗಿರುತ್ತದೆ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಿಷ್ಫಲವಾಗಿರುವುದು ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನನ್ನ ಬುದ್ಧಿಗೆ ನಿಷ್ಫಲವಾಗಿರುವುದು. ನಮಗೆ ನನ್ನ ಬುದ್ಧಿಗೆ ಅದು ನಿಷ್ಫಲ ಅಂದರೆ ವ್ಯರ್ಥ ಅದು ಅಂತ ಹೇಳ್ಬಿಟ್ಟು ಪೌಲವರು ಹೇಳ್ತವೆ. ಆ ರೀತಿಲಿರೋದ್ರಿಂದ ದಯವಿಟ್ಟು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ಯ ಭಾಷೆ ಎಲ್ಲಿ ಯಾವ ಥರ ಮಾತಾಡ್ಬೇಕೋ ಆ ರೀತಿಲಿ ಉಪಯೋಗಿಸ್ರಿ. ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ಮಾತನಾಡುವಂಥದ್ದು ಕೂಗಾಡೋದು ಬೇಡ. ಇಲ್ಲಿ ಸಹೋದರನು ನೋಡಬೇಕಾದ್ರೆ ಕೊರಿಂಥಿಯ ಸಭೆಗೆ ಪೌಲನು ಅನ್ಯ ಭಾಷೆಯ ಬಗ್ಗೆ ಬರೆದಿರುವ ಉದ್ದೇಶವೇನು ಅಂತ ಹೇಳ್ಬಿಟ್ಟು ಹೇಳ್ತವ್ರೆ. ಪವಿತ್ರಾತ್ಮರ ಎಲ್ಲ ವರಗಳಲ್ಲಿ ಪ್ರಬಲವಾಗಿ ಫಂಕ್ಷನ್ ಆಗುತ್ತಿದ್ದ ಸಭೆಯಾಗಿತ್ತು. ಇಲ್ಲಿ ನಾವು ನೋಡಬೇಕಾದ್ರೆ ಪವಿತ್ರಾತ್ಮರ ಎಲ್ಲ ವರಗಳಲ್ಲಿ ಪ್ರಬಲವಾಗಿ ಫಂಕ್ಷನ್ ಆಗುತ್ತಿದ್ದ ಸಭೆಯಾಗಿತ್ತು. ಆದರೆ ಎಲ್ಲ ವರಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ದೈವಿಕವಾದ ಕ್ರಮ ಇಲ್ಲದೇ ಇದ್ದುದರಿಂದ ಅವನು ಕೆಲವೊಂದು ತಿದ್ದುಪಡಿಯನ್ನು ತನ್ನ ಪತ್ರದ ಮೂಲಕ ತರಲು ಪ್ರಯತ್ನಿಸುತ್ತಾನೆ. ಅದರಲ್ಲಿ ಈ ಅನ್ಯ ಭಾಷೆಯು ಸಹ ಒಂದು. ಎಲ್ಲ ಪ್ರಬಲವಾಗ್ತಿತ್ತು ಅಂದರೆ ಈ ಅನ್ಯ ಭಾಷೆಯ ಬಗ್ಗೆ ಮಾತ್ರ ಸಹ ಯಾಕೆ ಬರೀಬೇಕಾಗಿತ್ತು? ಅವ್ರು ಎಲ್ಲವನ್ನು ಈ ರೀತಿಲಿ ಬರೆದು ತಿಳಿಸ್ಬೋದಾಗಿತ್ತು. ಇದ್ರ ಬಗ್ಗೆಲೇ ಯಾಕೆ ಅವರು ಇದು ಮಾಡಬೇಕಾಗಿತ್ತು ಸಹೋದರ? ಇದನ್ನು ಸ್ವಲ್ಪ ತಿಳ್ಕೊಬೇಕು. ಕೊರಿಂಥದಲ್ಲಿ ಆ ರೀತಿಲಿ ಒಂದು ಎಲ್ಲ ಅನ್ಯ ಭಾಷೆಗಳ ಒಂದು ಇದು ಫಂಕ್ಷನ್ ಆಗಿ ಪ್ರಬಲವಾಗಿ ಹರಡ್ಕೊತಾ ಇತ್ತು ಈ ರೀತಿಲಿ ಅಂತ ಹೇಳಿದ್ರೆ, ಎಲ್ಲ ವರಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ದೈವಿಕವಾದ ಕ್ರಮ ಇಲ್ಲದೆ ಇದ್ದುದರಿಂದ, ದೈವಿಕವಾದ ಕ್ರಮ ಯಾವುದರಿಂದ ಇಲ್ದಂಗಾಯಿತು? ಅನ್ಯ ಭಾಷೆ ಮಾತನಾಡೋದ್ರಿಂದ ಇಲ್ದಂಗಾಯ್ತಾ? ಅದಕ್ಕೋಸ್ಕರ ಈ ಒಂದು ಇದನ್ನು ಇದು ಮಾಡಿದ್ರು ಅವರು ಪೌಲವರು. ನೀವು ಹೇಳ್ತಾ ಇರುವಂಥ ಒಂದು ರೀತಿ ನೋಡಿದ್ರೆ, ಎಲ್ಲ ವರಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ದೈವಿಕವಾದ ಕ್ರಮ ಇಲ್ಲದೆ ಇದ್ದುದರಿಂದ ಅವನು ಕೆಲವೊಂದು ತಿದ್ದುಪಡಿಯನ್ನು ತನ್ನ ಪತ್ರದ ಮೂಲಕ ತರಲು ಪ್ರಯತ್ನಿಸುತ್ತಾನೆ. ಎಲ್ಲ ವರಗಳು ಪ್ರಬಲವಾಗಿದ್ದರಿಂದ ಅವರು ಬರೆದಿರೋದಲ್ಲ, ಅನ್ಯ ಭಾಷೆಯ ವರ ಪ್ರಬಲ ಆಗಿರೋದ್ರಿಂದ ಬರೆದಿರುವಂಥದ್ದು. ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ವಾಕ್ಯನ ಓದಬೇಕಾದ್ರೆ ಗೊತ್ತಾಗ್ತೈತೆ, ಅಧ್ಯಾಯದಲ್ಲೇ ಗೊತ್ತಾಗ್ತೈತೆ. ಆಯಿತಾ? ಸಭೆಯಲ್ಲಿ ಅನ್ಯ ಭಾಷೆ ಮಾತನಾಡಬೇಡಿ ಎಂದು ಹೇಳಲು ಅಥವಾ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಿರುವವರನ್ನು ತಡೆಯಿರಿ, ನೀವು ಇನ್ನು ಮೇಲೆ ಮಾತನಾಡಬೇಡಿ ಎಂದು ಹೇಳಲು ಅಲ್ಲ. ತಡೆಯಿರಿ ಅಂತ ಹೇಳೋದಕ್ಕಾಗಿಯೂ ಅಲ್ಲ, ನಿಲ್ಲಿಸ್ರಿ ಅಂತ ಹೇಳೋದಕ್ಕಾಗಿಯೂ ಅಲ್ಲ ಅಂತ ಹೇಳ್ಬಿಟ್ಟು ಸಹೋದರವರು ಹೇಳ್ತವ್ರೆ. ಅನ್ಯ ಭಾಷೆ ಮಾತನಾಡುವವರು ಸೈತಾನನಿಂದ ಪ್ರೇರಿತರಾಗಿದ್ದಾರೆ ಎಂದು ಹೇಳಲು ಅಥವಾ ಅವರು ರಕ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ ಎಂದು ಹೇಳಲು ಅಲ್ಲ ಈ ಪತ್ರದ ಮುಖ್ಯ ಉದ್ದೇಶ. ಇಲ್ಲಿ ಸೈತಾನನಿಗೆ ಪ್ರೇರಣೆ ಆಗವ್ರೆ ಅಂತ ಹೇಳ್ಬಿಟ್ಟು ಸಹ ಅವರೆಲ್ಲೂ ಹೇಳ್ತಾನೇ ಇಲ್ಲ. ರಕ್ಷಣೆಯನ್ನು ಕಳ್ಕೊತಾರೆ ಅಂತಲೂ ಸಹ ಈ ಒಂದು ಅಧ್ಯಾಯದಲ್ಲಿ ಬಂದೇ ಇಲ್ಲ ಅಂತಂದಮೇಲೆ ಆ ವಿಷಯದ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಇದು ಮಾಡಬೇಕಾಗಿರುವಂಥ ಅವಶ್ಯಕತೆಯೇ ಇಲ್ಲ. ಸರಿ, ಹೊಸದಾಗಿ ಸಭೆಗೆ ಬರುತ್ತಿದ್ದ ಜನರೊಂದಿಗೆ ಅನ್ಯ ಭಾಷೆಯಲ್ಲಿ ಹೆಚ್ಚು ಮಾತನಾಡದೆ ಅರ್ಥವಾಗುವಂಥ ರೀತಿಯಲ್ಲಿ ವಾಕ್ಯವನ್ನು ಬೋಧಿಸಿರಿ ಎಂದು ಪೌಲನು
ಎಚ್ಚರಿಸುತ್ತಿದ್ದಾನೆ. ಎಲ್ಲ ವರಗಳ ಉಪಯೋಗವನ್ನು ಜ್ಞಾನದಲ್ಲೂ ಪ್ರೀತಿಯಲ್ಲೂ ದೈವಿಕ ಕ್ರಮದಲ್ಲೂ ಉಪಯೋಗಿಸುವಂತೆ ಕೆಲವೊಂದು ತಿದ್ದುಪಡಿಯನ್ನು ತರಲು ಪ್ರಯತ್ನಿಸುತ್ತಿದ್ದಾನೆ ಅಷ್ಟೇ. ಹೌದು, ಇದನ್ನೇ ನಾನು ಸಹ ಹೇಳಿದ್ದು, ಪೌಲವರು ಸಹ ಹೇಳಿದ್ದು, ವಾಕ್ಯನ ತೆಗೆದು ನಾನು ಅದನ್ನೇ ಹೇಳಿದ್ದು. ಎಲ್ಲ ಕ್ರಮವಾಗಿ ಕರೆಕ್ಟಾಗಿ ನಡ್ಕೊಳ್ರಿ ಅಂತ ಹೇಳ್ಬಿಟ್ಟೆ ಪೌಲವರು ಹೇಳಿದ್ದು. ಹೊಸ ಜನಗಳು ಬರ್ತಾ ಇರ್ತಾರೆ, ಅವಾಗ ಗೊತ್ತಿಲ್ಲದೆ ಇರೋಂಥ ಜನಗಳ ಹತ್ರ ಎಲ್ಲ ನೀವು ಈ ರೀತಿಲಿ ಮಾತನಾಡಬೇಡ್ರಿ ಅಂತ ಹೇಳ್ಬಿಟ್ಟು ಅವರು ಅದೇ ರೀತಿಲೇ ಹೇಳಿದ್ದು. ನಾನು ಅದೇ ರೀತಿಲೇ ಆ ಒಂದು ವಿಡಿಯೋನ ಬಿಟ್ಟಿರೋದು. ಈ ವಿಡಿಯೋನೂ ಸಹ ಅದಕ್ಕೋಸ್ಕರನೇ ಬಿಡ್ತಾ ಇರೋದು. ಆ ತಿದ್ದುಪಡಿಯನ್ನು ಸರಿಪಡಿಸಲು ಯಾವ ಕ್ರಮವಾಗಿ ಪ್ರೀತಿಯಿಂದ ಜ್ಞಾನದಿಂದ ಕ್ರಮದಿಂದ ತಿದ್ದುಪಡಿಯನ್ನು ತರೋದಕ್ಕಾಗಿ ಅವರು ಪ್ರಯತ್ನಿಸಿದ್ರಲ್ಲ, ಅದೇ ಪ್ರಯತ್ನನೇ ನಂದು ಆಗೈತೆ ಸಹೋದರ. ನಾನು ಅದನ್ನೇ ಕರೆಕ್ಟಾಗಿ ಮಾಡಿರಿ ಅಂತ ಹೇಳ್ಬಿಟ್ಟು ಆ ಒಂದು ಇದರಲ್ಲೇ ನಾನು ಹೇಳ್ತಾ ಇರೋದು. ನೀವೆಲ್ಲ ಸಭೆಗಳಲ್ಲಿ ನೋಡಿರ್ತೀರ, ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಏನೂ ಇಲ್ಲ. ಇವತ್ತು ಪ್ರವಾದಿಸುವಂಥ ವರವನ್ನು ಜಾಸ್ತಿ ಇದು ಮಾಡ್ತಾಯಿಲ್ಲ, ಬೋಧಿಸುವಂಥ ಒಂದು ಸತ್ಯ ಬೋಧಿಸುವಂಥ ವರವನ್ನು ಜಾಸ್ತಿ ಇದು ಮಾಡ್ತಾಯಿಲ್ಲ. 9 ವರಗಳಲ್ಲಿ ಬರೀ ಈ ಒಂದು ಅನ್ಯ ಭಾಷೆಯ ಒಂದು ಇದನ್ನ ಇಟ್ಕೊಂಡು ಜನರು ತುಂಬ ಇದು ಮಾಡ್ತಾವ್ರೆ. ಇದು ತಪ್ಪು. ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಈ ಥರ ಐತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನೇ ಹೊರ್ತು ಅನ್ಯ ಭಾಷೆ ಮಾತನಾಡೋದು ತಪ್ಪು, ನೀವು ಅನ್ಯ ಭಾಷೆ ಮಾತನಾಡಬೇಡ್ರಿ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಗೊತ್ತಾಗ್ತೈತಾ? ನಿಮ್ಗೆ ಅರ್ಥ ಆಗೈತೆ ಅಂತ ನಾನು ನೆನೆಸ್ತೀನಿ. ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಅರ್ಥ ಆಗೈತೆ ಅಂತ ನಾನು ನೆನೆಸ್ತೀನಿ. ನಂತರ ಕೆಲವೊಂದು ಕಾಮೆಂಟ್ಗಳನ್ನ ತೋರಿಸ್ತೀನಿ ನೋಡ್ರಿ. ಈ ಒಬ್ಬ ವ್ಯಕ್ತಿ ಶಿವಕುಮಾರ್ ರಾಥೋಡ್ ಅವ್ರು ಹೇಳ್ತಾ ಇರುವಂಥದ್ದು, ಸುಳ್ಳು ಬೋಧಕರು ಹೇಳೋದು ಹೀಗೆ ಅಂತ ಇದು ಮಾಡವ್ರೆ. ಅಂದರೆ ಹೇಳೋದು ಹೀಗೆ ಅಂತ ಹೇಳ್ಬಿಟ್ಟು ಇದನ್ನು ಕಾಮೆಂಟ್ ಮಾಡವ್ರೆ. ಸುಳ್ಳು ಬೋಧಕರು ಶಿವಕುಮಾರ್ ರಾಥೋಡ್ ಅವರೇ, ಕರೆಕ್ಟಾಗಿ ಸುಳ್ಳು ಬೋಧಕರು ಅವರ ಕ್ರಿಯೆಗಳು, ಕೃತ್ಯಗಳು, ಅವರ ಮಾತುಗಳು ಎಂಥದ್ದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮೊದಲು ನೀವು ಸುಳ್ಳು ಬೋಧಕರು ಯಾರು ಅನ್ನೋದನ್ನ ಫಸ್ಟು ನೀವು ತಿಳ್ಕೊಳ್ಳುವಂಥ ಒಂದು ಜ್ಞಾನದ ಕಡೆಗೆ ಹೋಗ್ರಿ. ಎಲ್ಲರನ್ನ ಸಿಕ್ಕಬಾಗ್ದವ್ರನ್ನೆಲ್ಲ ಸುಳ್ಳು ಬೋಧಕರು ಅಂತ ಹೋಗ್ಬೇಡ್ರಿ. ಸುಳ್ಳು ಬೋಧಕರು ಯಾರು, ಅವರ ಕೃತ್ಯಗಳೇನು, ಅವರ ಬೋಧನೆ ಹೆಂಗಿರ್ತೈತೆ, ಅವರ ಕ್ರಿಯೆಗಳು ಯಾವ ರೀತಿ ಇರ್ತವೆ, ಇದನ್ನು ಮೊದಲು ತಿಳ್ಕೊಂಡು ಆಮೇಲೆ ಹೇಳ್ರಿ. ಗೊತ್ತಾಗ್ತೈತಾ? ನಂತರ ಒಬ್ಬರು ಕಳಿಸಿರುವಂಥ ಒಂದು ಕಾಮೆಂಟು, ಅನ್ಯ ಭಾಷೆ ಎಂದರೇನು, ವಾಣಿಗಳು ಅಂದರೇನು, ಎಲ್ಲರೂ ವಾಣಿಗಳನ್ನು ಆಡುತ್ತಾರೋ? ಪೌಲನು ಅನ್ಯ ಭಾಷೆಯ ವಿಷಯ ಅಲ್ಲ, ಬೈಬಲ್ ಸರಿ ಓದಿ. ಅವರು ಎಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಮಾತನಾಡುವ ಬಗ್ಗೆ ಹೇಳುತ್ತಾರೆ. ನೀವು ಯಾವ ಭಾಷಾಂತರ ಓದಿದ್ದೀರಿ? ನಾನು ಅನೇಕ ಭಾಷಾಂತರಗಳನ್ನು ಓದಿದ್ದೀನಿ ಸಹೋದರ. ಇಲ್ಲಿ ಒಂದನ್ನು ನೀವು ತಿಳ್ಕೊಳ್ರಿ, ವಾಣಿ ಅಂದರೆ ಏನು, ಅನ್ಯ ಭಾಷೆ ಅಂದರೆ ಏನು, ಇವುಗಳನ್ನು ಮೊದಲು ನೀವು ತಿಳ್ಕೊಳ್ರಿ. ಗೊತ್ತಾಗ್ತೈತಾ? ಅನೇಕ ಒಂದು ಬೈಬಲ್ಗಳಲ್ಲಿ ಟ್ರಾನ್ಸ್ಲೇಟ್ ತಪ್ಪಾಗೈತೆ. ಅನ್ಯ ಭಾಷೆ ಬೇರೆ, ವಾಣಿ ಬೇರೆ. ವಾಣಿ ಅಂದರೆ ಅನ್ಯ ಭಾಷೆ ಅಲ್ಲ, ಅದು ಭಾಷಾಂತರಗಳಲ್ಲಿ ತಪ್ಪಾಗಿರೋದ್ರಿಂದ ನಾನು ಸಹ ಈ ಒಂದು ವಿಡಿಯೋದಲ್ಲಿ ವಾಣಿಗಳನ್ನು ಅಂತ ಹೇಳ್ಬಿಟ್ಟೆ. ಯಾಕೆಂದರೆ ಸಹೋದರನು ವಾಣಿ ಅಂತ ಹೇಳ್ಬಿಟ್ಟೆ ಆ ಒಂದು ವಾಕ್ಯನ ಹಾಕಿರೋದ್ರಿಂದ ಈ ಒಂದು ಸತ್ಯವೇದನೆ ತೆಗೆದು ವಾಣಿ ಅಂತಿರೋದನ್ನೇ ನಾನು ಹೇಳ್ಕೊಂಬಂದಿದ್ದೀನಿ. ವಾಣಿ ಅಂತ ಹೇಳಿದ್ರೆ ಅದು ಬರೀ ಶಬ್ದ. ಆಕಾಶವಾಣಿ ಆಯಿತು, ದೇವದು ಯಾರು ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಆಕಾಶವಾಣಿ ಆಯಿತು ಅಂದರೆ ದೇವರು ಮಾತನಾಡಿದಾಗ ಆಕಾಶವಾಣಿ ಆಯಿತು. ಒಂದು ಶಬ್ದವನ್ನು ವಾಣಿ ಅಂತ ಹೇಳೋದು. ಗೊತ್ತಾಗ್ತೈತೆ? ಅನ್ಯ ಭಾಷೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದ್ರ ಬಗ್ಗೆ ನೀವು ಮೊದಲು ಚೆನ್ನಾಗಿ ತಿಳ್ಕೊಳ್ರಿ. ಆಮೇಲೆ ಪೌಲವರು ವಾಣಿಗಳನ್ನಾಡುವ ಅನ್ಯ ಭಾಷೆಗಳನ್ನು ಆಡುವಂಥದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋರೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಅವರು ಹೆಚ್ಚಾಗಿ ಮಾತನಾಡಿರುವಂಥದ್ದು ಪ್ರವಾದನೆಯ ವರದ ಬಗ್ಗೆ. ಪ್ರವಾದನೆಯ ವರವನ್ನು ಹೊಂದಿಕೊಳ್ಳ್ರಿ, ಪ್ರವಾದನೆಯ ವರವನ್ನು ಪಡ್ಕೊಳ್ರಿ ಅನ್ನೋದು ಅವ್ರು ಹೆಚ್ಚಾಗಿ ಹೇಳಿರುವಂಥದ್ದು. ಸಹೋದರ, ನೀನು ಯಾವ ಭಾಷಾಂತರನ ಓದಿದ್ಯಾ? ತಿಳಿಯಪಡಿಸು. ಗೊತ್ತಾಯ್ತಾ? ಅರ್ಥ ಮಾಡ್ಕೋ, ಸರಿನಾ? ನಂತರ ಒಬ್ಬ ಸಹೋದರನು ಹೇಳ್ತಾ ಇರುವಂಥ ಮಾತು, ನಿನಗೆ ಬೈಬಲ್ ಸರಿಯಾಗಿ ಅರ್ಥವಾಗಿಲ್ಲ, ಅರ್ಧಬರ್ಧ ಜ್ಞಾನ, ನಿನಗೆ ಅಲ್ಲಿರುವ ಕಂಟೆಂಟ್ಸ್ಟು ಅರ್ಥ ಗೊತ್ತಿಲ್ಲ. ಮೊದಲು ಪ್ರಾರ್ಥನೆ ಮಾಡು. ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಬೈಬಲ್ನ ಓದ್ತಾ ಇದ್ದೀನಿ ಸಹೋದರ. ನನಗೆ ಪರಿಶುದ್ಧ ಆತ್ಮನವರು ಎಲ್ಲವನ್ನ ತಿಳಿಯಪಡಿಸ್ತವ್ರೆ. ಇನ್ನೂ ತಿಳ್ಕೊಳ್ಳುವಂಥದ್ದೈತೆ ಸಹೋದರನೇ. ಸತ್ಯ ನಿನಗೆ ಗೊತ್ತಿದ್ರೆ ಸತ್ಯವನ್ನು ಹೇಳು. ಈ ರೀತಿಲಿ ಅರ್ಧಬರ್ಧ ಜ್ಞಾನ, ಸ್ವಲ್ಪ ಜ್ಞಾನ, ಕಾಲು ಭಾಗದ ಜ್ಞಾನ, ಮುಕ್ಕಾಲು ಭಾಗದ ಜ್ಞಾನ ಅಂತ ನೀನು ಮಾತನಾಡಬೇಡ ಸಹೋದರ. ಯಾರೊಬ್ಬರೂ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿದವರಲ್ಲ. ಹೇಳ್ತಾ ಇರುವಂಥ ವಾಕ್ಯಗಳನ್ನ ತೆಗೆದು ಹೇಳ್ತಾ ಇರೋದೇ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನು ಬಂದ್ಬಿಟ್ಟು ನನಗೆ ಅರ್ಧಬರ್ಧ ಜ್ಞಾನ ಅಂತ ಹೇಳ್ತಿದ್ಯಲ್ಲ ಸಹೋದರ. ಇದು ಸರಿನಾ ಸಹೋದರ? ಯೋಚನೆ ಮಾಡಪ್ಪ ತಮ್ಮ. ಜಾನ್ ಥಾಮಸ್ ತಮ್ಮ,
ಜಾನ್ ಥಾಮಸ್ ತಮ್ಮನೇ ಅರ್ಥ ಮಾಡ್ಕೊಳಪ್ಪ, ನೀನು ಅರ್ಥ ಮಾಡ್ಕೊ. ನನಗೆ ಅರ್ಧ ಬರ್ಧ ಜ್ಞಾನ ಅಂತ ನೀನು ಹೇಳ್ತಾ ಇದೆಯಾ, ಸರಿ, ನನಗೆ ಅರ್ಧ ಬರ್ಧ ಜ್ಞಾನನೇ ಇರಲಿ. ಅರ್ಧ ಬರ್ಧ ಜ್ಞಾನದಲ್ಲೂ ಸತ್ಯವನ್ನು ಕರೆಕ್ಟಾಗಿ ತೋರಿಸಿ ಹೇಳಿದ್ದೀನ ಇಲ್ವೋ ಅಂತ ನೋಡಪ್ಪ, ನೋಡಿ ತಿಳ್ಕೊಪ್ಪ. ಥಾಮಸ್ ಜಾನ್ ಥಾಮಸ್, ಸರಿಯಪ್ಪ. ಇಲ್ಲೊಬ್ಬ ಸಹೋದರನು ಒಂದು ಕಾಮೆಂಟ್ ಹಾಕವ್ರೆ, ಈಗ ಇದು ಅನ್ಯ ಭಾಷೆ ಮಾತನಾಡುವ ಸಮಯ ಅಲ್ಲ, ಒನ್ಲಿ ದೇವರ ವಾಕ್ಯಕ್ಕೆ ತಕ್ಕಂತೆ ಜೀವಿಸಿರಿ. ಈಗಿನ ಕಾಲದಲ್ಲಿ ಅನ್ಯ ಭಾಷೆ ಮಾತನಾಡುವವನು ಸೈತಾನನ ಪಂಗಡದವನಾಗಿದ್ದಾನೆ, ಸೈತಾನನ ಸ್ವಭಾವದವನಾಗಿದ್ದಾನೆ. ಒನ್ಲಿ ಸ್ತುತಿ ಅಂತ ಹೇಳ್ಬಿಟ್ಟು ಸಹೋದರನು ಈ ಒಂದು ಕಾಮೆಂಟನ್ನು ಸಹ ಕಳಿಸೋರೆ. ಸಹೋದರನೇ, ಯಾವ ಇದರಲ್ಲಿ ಓದಿದೆ ನೀನು? ಯಾವ ಒಂದು ಉಪದೇಶವನ್ನು ಕೇಳಿ ಅನುಸರಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಅನ್ಯ ಭಾಷೆ ಮಾತನಾಡುವಂಥವನು ಸೈತಾನನ ಪಂಗಡದವನು ಅಂತ ಹೇಳ್ಬಿಟ್ಟು ಎಲ್ಲೂ ಸತ್ಯವೇದ ಹೇಳ್ತಾ ಇಲ್ಲ. ಸತ್ಯವೇದ ಹೇಳ್ದೇ ಇರೋವಂಥದ್ದನ್ನು ನೀನು ಹೇಳ್ತಾ ಇದೀಯ ಅಂದರೆ ಅದು ಯಾವ ಇದರಲ್ಲಿ ಓದಿದ್ಯಪ್ಪ ತಮ್ಮ, ಯಾವ ಇದರಲ್ಲಿ ತಿಳ್ಕೊಂಡಿದ್ಯಾ ಸಹೋದರ? ತಿಳಿಯಪಡಿಸು. ಆ ಥರ ತಪ್ಪಾದ ಒಂದು ನಿರ್ಧಾರ, ತಪ್ಪಾದ ಒಂದು ಮಾರ್ಗ, ತಪ್ಪಾದ ಆಲೋಚನೆಯಲ್ಲಿ ಹೋಗಬೇಡ ದಯವಿಟ್ಟು. ಅವೆಲ್ಲ ಕರೆಕ್ಟಾಗಿ ಸತ್ಯವೇದ ಏನು ಹೇಳ್ತಿತ್ತೋ ಅದನ್ನು ಮಾತ್ರ ನಾವು ತಿಳ್ಕೊಬೇಕು ಹೊರತು ಸತ್ಯವೇದದಲ್ಲಿ ಇಲ್ಲದೇ ಇರುವಂಥದ್ದನ್ನು ಯಾವುದನ್ನು ಹೇಳಬಾರ್ದು, ಯಾವುದನ್ನು ತಿಳ್ಕೊಬಾರ್ದು, ಯಾವುದನ್ನು ಹಿಂಬಾಲಿಸಬಾರ್ದು. ಸತ್ಯವೇದದಲ್ಲಿ ಇರುವಂಥದ್ದನ್ನು ಮಾತ್ರ ನಾವು ಹಿಂಬಾಲಿಸ್ಬೇಕು, ತಿಳ್ಕೊಬೇಕು, ನಡಿಬೇಕು. ಗೊತ್ತಾಗ್ತಾಯ್ತಾ?